ಊರಿನಲ್ಲಿ ಚಿಚುಕಾಗೆ ದೊಡ್ಡ ಹೋಟೆಲ್ ಒಂದು ಸ್ಟಾರ್ಟ್ ಮಾಡಿದ್ಲು. ಅದರಲ್ಲಿ ವೆಜ್ ನಾನ್ ವೆಜ್ ಎಲ್ಲಾನು ಸಿಗುತ್ತೆ. ಚಿಚುಕಾಗಿಗೆ ಅಡಿಗೆ ಮಾಡೋದು ಎಷ್ಟಿಷ್ಟನೋ ಅದಕ್ಕಿಂತ ಅದರ ಮೂಲಕ ಲಾಭ ಸಂಪಾದನೆ ಮಾಡೋದು ಇನ್ನೂನೇ ಇಷ್ಟ. ಅಲ್ಲಿ ಬೇರೆ ಯಾರ ಹೋಟೆಲ್ನೂ ಇಲ್ಲ ಅನ್ನೋದ್ರಿಂದ ಚಿಚು ಹೇಳೋ ರೇಟ್ಗೇನೆ ಊಟ ತಿಂದು ಪಕ್ಷಿಗಳು ಹಣ ಕೊಟ್ಟು ಹೋಗ್ತಾ ಇದ್ರು. ಒಂದಿನ ಮಧ್ಯಾಹ್ನದ ಸಮಯ ಲೂಸಿ ಪಾರಿವಾಳ ಅಲ್ಲಿಗೆ ಬಂದು ಚಿಕನ್ ಬಿರಿಯಾನಿ ತಿಂತಾ ಇತ್ತು. ಬಿರಿಯಾನಿ ತಿಂದಾದ್ಮೇಲೆ ಬಿಲ್ ಕಟ್ಟುವ ಸಮಯದಲ್ಲಿ ಚಿಚುಗೂ ಲೂಸಿಗೂ ಜಗಳನೇ ಆಯ್ತು. ಏ ಲೂಸಿ, ನೀನು ತಿಂದಂತಹ ದಮ್ ಬಿರಿಯಾನಿಯ ರೇಟು 250 ರೂಪಾಯಿ ಆಯ್ತು. ನನಗೆ ಬೇರೆ ಕಸ್ಟಮರ್ ಬೇರೆ ಕಾಯ್ತಾ ಇದ್ದಾರೆ, ಅವ್ರು ನೋಡ್ಬೇಕು. ಏ ಚಿಚ್ಚು, ಇವಾಗ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನನ್ನ ಪರ್ಸ್ ತರ್ಲಿಕ್ಕೆ ಮರ್ತೋಯ್ತು. ನಾನ್ ಮನೆಗೆ ಹೋಗಿ ತಂದು ಕಟ್ತೀನಿ, ನನ್ನ ಇವಾಗ ಮನೆಗೆ ಹೋಗಕ್ ಬಿಡು. ಆವಾಗ ಚಿಚು ಕೋಪದಿಂದ, ಏನು ದುಡ್ಡಿಲ್ವಾ? ದುಡ್ಡಿಲ್ದೆ ಇಲ್ಲಿ ಬಂದು ಹೇಗೆ ತಿಂದೆ? ನನ್ನ ಅಂಗಡಿಯಲ್ಲಿ ತಿಂದಿದಿಕ್ಕಲ್ಲ, ಸಾಲ ಎಲ್ಲ ಏನು ಮಾಡಕ್ಕಾಗಲ್ಲ. ಮರ್ಯಾದೆಗೆ ಮೊದ್ಲು ನನ್ನ ಹಣನ ಕೊಟ್ಟು ಆಮೇಲೆ ಹೋಟೆಲಿಂದ ಹೊರಗಡೆ ಹೋಗು. ಲೂಸಿನು ಕೋಪದಿಂದ, ಯಾಕೆ ನೀ ಚಿಚ್ಚು ಅಷ್ಟು ಜೋರಾಗಿ ಕಿರ್ಸ್ತಾ ಇದ್ದೀಯಾ? ಏನು ಹಣ ಕೊಡದೆ ನಾನೇನು ಈ ಊರ್ ಬಿಟ್ಟು ಓಡೋಗ್ಬಿಡ್ತೀನಾ? ಹಾಕ್ತಾಳೆ ಒಂದು ಕೈಯಷ್ಟು ಬಿರಿಯಾನಿನ ಹಾಕ್ಬಿಟ್ಟು ಅದಕ್ಕೆ ಆಕಾಶದಷ್ಟು ರೇಟ್ನ ಹೇಳ್ತಾಳೆ. ಇಲ್ಲಿ ನೋಡೆ, ನನ್ನ ಕೈಯಲ್ಲಿ 50 ರೂಪಾಯಿ ಇದೆ, ಇದನ್ನ ಇಟ್ಕೋ, ಆಮೇಲೆ ನಾಳೆ ಬಂದು 200 ರೂಪಾಯಿನ ಕೊಡ್ತೀನಿ. ಏ ಲೂಸಿ, ನನ್ನ ಬಿರಿಯಾನಿ ಬಗ್ಗೆನೆ ನನ್ನ ಅಂಗಡಿಗೆ ಬಂದು ಇಷ್ಟೆಲ್ಲ ಮಾತಾಡ್ತೀಯಾ? ನೀನು ನಾಳೆ ಬಾ, ನನ್ನ ಹೋಟೆಲಲ್ಲಿ ಹೇಗೆ ಕಾಲಿಡ್ತೀಯ ಅಂತ ನಾನ್ ನೋಡಲ್ವಾ? ನೋಡೋಣ ನೋಡೋಣ. ಹಸಿವಾಯ್ತು ಅಂತ ಹೋಟೆಲಿಗೆ ಬಂದ್ರೆ ನೀನೇನು ಹಗಲಲ್ಲೇ ದರೋಡೆ ಮಾಡ್ತೀಯಾ? ಲೂಸಿ ಬೈಕೊಂಡೆ 50 ರೂಪಾಯಿನ ಕೊಟ್ಟು ಅಲ್ಲಿಂದ ಹೋದ್ಲು. ಚಿಚುಕಾಗೆ ತುಂಬಾನು ಕೋಪದಿಂದ ರೇಟ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಊರಿನಲ್ಲಿ ವಾತಾವರಣ ಬದಲಾಯಿತು. ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆ ಸ್ವಲ್ಪನೂ ಗ್ಯಾಪೇ ಇಲ್ಲದೆ ಬರೋದ್ರಿಂದ ಊರಿನಲ್ಲಿದ್ದ ನದಿಯ ನೀರೆಲ್ಲ ಉಕ್ಕಿ ಊರಿನೊಳಗಡೆ ಬಂತು. ಹಾಗೆ ಇವಾಗ ಆ ಹಳ್ಳಿನೇ ಒಂದು ಫ್ಲೋಟಿಂಗ್ ಗ್ರಾಮದ ತರ ಇತ್ತು. ಪಕ್ಷಿಗಳು ಎಲ್ರೂ ಮನೆ ಬಿಟ್ಟು ಹೊರಗಡೆ ಹೋಗಕ್ಕಾಗ್ಲಿಲ್ಲ. ಕೂಲಿ ಕೆಲ್ಸಾನೂ ಇಲ್ಲ, ಯಾವುದೇ ಸಂಪಾದನೆನೂ ಇಲ್ಲ, ಆದ್ರಿಂದ ಮನೆಯಲ್ಲಿ ಆಹಾರನೂ ಇಲ್ಲ. ಹೀಗಿರುವಾಗ ಒಂದಿನ ತುನಿಗುಬ್ಬಚ್ಚಿ, ಚೋಟು ಗಿಳಿ, ಮಹಿ ಹದ್ದು ಹಾಗೂ ಲೂಸಿ ಪಾರಿವಾಳ 4 ಜನನು ಕಾನ್ಕಾಲಲ್ಲಿ ಈ ರೀತಿ ಮಾತಾಡ್ಕೊಳ್ತಿದ್ರು. ಹಲೋ ಮಗಿ, ಚೋಟು, ಲೂಸಿ ಅವ್ರೆ, ಎಲ್ಲರೂ ಸೇಫ್ ಆಗಿದ್ದೀರಾ? ಮಳೆ ನಿಲ್ಲುವ ರೀತಿ ಕಾಣಿಸ್ತಿಲ್ಲ. ಮನೆಯಲ್ಲಿ ನೋಡಿದ್ರೆ ಒಂದು ಇಡೀ ಅಕ್ಕಿ ಕೂಡ ಇಲ್ಲ. ನನ್ ಮಗಳು ಬುಜ್ಜಿ ಹಸಿವಲ್ಲಿ ಅಳ್ತಾ ಇದ್ದಾಳೆ. ಅವಳಿಗೆ ಏನ್ ಅಡಿಗೆ ಮಾಡಿ ಕೊಡೋದು ಅಂತ ಆಲೋಚನೆ ಮಾಡಿದ್ರೆ ಮನೆಯಲ್ಲಿ ಏನೂ ಇಲ್ಲ. ತುನಿ, ನನ್ ಮನೆಯಲ್ಲೂ ಅಷ್ಟೇ ತುನಿ. ಅಂಗಡಿ ಒಳಗೆ ನೀರ್ ಬಂದು ಆಹಾರ ಪದಾರ್ಥಗಳೆಲ್ಲ ಹಾಳಾಗೋಯ್ತು. ನನ್ನ ಬನ್ನು ಕೂಡ ಊಟ ಮಾಡಿ 2 ದಿನ ಆಗಿದೆ. ಹೌದು, ಆದ್ರೂ ಮಕ್ಕಳೆಲ್ಲ ಮನೆಯಲ್ಲಿ ತುಂಬಾನೇ ಹಸಿವಲ್ಲಿ ಕಷ್ಟ ಪಡ್ತಾ ಇದ್ದಾರೆ. ಹೊರಗಡೆ ಹೋಗಿ ಏನಾದ್ರೂ ತರೋಣ ಅಂತ ಆಲೋಚನೆ ಮಾಡಿದ್ರೆ ಈ ಮಳೆಯಲ್ಲಿ ಹೊರಗಡೆ ಹೋಗಿ ಕಾಲಿಡಕ್ಕೆ ಆಗ್ತಾ ಇಲ್ಲ. ನನಗೆ ಒಂದು ಐಡಿಯಾ ಬಂದಿದೆ. ಚಿಚ್ಚುವಿನ ಹೋಟೆಲ್ ತುಂಬಾ ಎತ್ತರ ಪ್ರದೇಶದಲ್ಲಿ ಇದೆ ಅಲ್ವಾ? ಆದ್ರಿಂದ ಅವಳ ಹೋಟೆಲಿಗೆ ನೀರ್ ಬಂದಿರೋದಿಲ್ಲ. ಅವಳು ಖಂಡಿತವಾಗಿ ಅಡಿಗೆ ಮಾಡಿರ್ತಾಳೆ. ನಾನು ಕೂಡ ಹಣ ತಗೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಲೂಸಿ ಹೇಳೋದೇನೋ ನಿಜಾನೇ. ಚಿಚ್ಚು ಮಾತ್ರ ಹೋಟೆಲ್ನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ಅಷ್ಟು ದೂರ ಹೇಗೆ ಹೋಗೋದು? ನೀರು ಜಾಸ್ತಿ ಇದೆ ಅಲ್ವಾ? ನಾನೊಂದು ಕೆಲಸ ಮಾಡ್ತೀನಿ. ನನ್ ಮನೆಯಲ್ಲಿ ಹಳೆಯ ಪ್ಲಾಸ್ಟಿಕ್ ಮರದ ಕೊಂಬೆಗಳೆಲ್ಲ ಇದೆ. ನಾನು ಅದ್ರಲ್ಲಿ ಒಂದ್ ಸಣ್ಣ ದೋಣಿ ಮಾಡ್ಕೊಂಡ್ ಬರ್ತೀನಿ. ನೀವು ಕೂಡ ಇಂಥ ವಸ್ತುಗಳನ್ನ ಇಟ್ಬಿಟ್ಟು ಸಣ್ಣ ಸಣ್ಣ ದೋಣಿನ ಮಾಡ್ಕೊಳ್ಳಿ. ಹೌದು ಚೋಟು, ನಾನು ಕೂಡ ನನ್ನ ಕೈಯಲ್ಲಿರುವ ವಸ್ತುಗಳನ್ನ ಹಾಕಿ ಒಂದು ಸಣ್ಣ ದೋಣಿಯನ್ನು ಮಾಡ್ತೀನಿ. ಮಕ್ಕಳ ಹಸಿವನ್ನು ತೀರ್ಸ್ಲಿಕ್ಕೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆಯಲ್ಲಿದ್ದ ಹಳೆಯ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಚಿಕ್ಕ ಚಿಕ್ಕ ದೋಣಿ, ತೆಪ್ಪ ಇದೆಲ್ಲಾನು ತಯಾರು ಮಾಡಿಕೊಂಡು ಆ ಪ್ರವಾಹದ ನೀರಿನಲ್ಲಿ ಅವರು ಚಿಚುಕಾಗಿಯ ಹೋಟೆಲ್ ಹತ್ರ ಹೋಗ್ತಾ ಇದ್ರು. ಚಿಚುಕಾಗಿಯ ಹೋಟೆಲಲ್ಲಿ ಇವಾಗ ಕೂಡ ಬಿಸಿ ಬಿಸಿಯಾದ ಅನ್ನ, ಚಿಕನ್ ಸಾರು, ಬಿರಿಯಾನಿ ಎಲ್ಲಾನು ಫ್ರೆಶ್ ಆಗಿ ತಯಾರಾಗಿತ್ತು. ಅರೆರೆ, ಏನಿದು? ಇದ್ದಕ್ಕಿದ್ದಂಗೆ ಎಲ್ಲರೂ ಹೊರಟು ನನ್ನ ಹೋಟೆಲ್ಗೆ ಬಂದಿದ್ದೀರಾ? ಏನ್ ವಿಷಯ? ಏನ್ ಮಾಡುದು ಚಿಚ್ಚು, ಹೊರಗಡೆ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಿಂದ ನೀರು ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಮಳೆಯಿಂದ ನಮ್ಗೆ ಕೆಲ್ಸನೂ ಇಲ್ಲ, ಕೈಯಲ್ಲಿ ಏನೂ ಇಲ್ಲ. ಮಕ್ಕಳು ಬೇರೆ ಮನೆಯಲ್ಲಿ ಹಸಿವಲಿದ್ದಾರೆ. ಅದಕ್ಕೆ ನಿನ್ನ ಹೋಟೆಲಿಗೆ ಬಂದು. ಚಿಚ್ಚು, ನಮಗೆ ಬಿಸಿ ಬಿಸಿ ಬಿರಿಯಾನಿ, ಅನ್ನ, ಸಾಂಬಾರು, ಪಲ್ಯ ಎಲ್ಲವನ್ನು ಪ್ಯಾಕ್ ಮಾಡು. ಮಕ್ಕಳು ಮನೆಯಲ್ಲಿ ಹಸಿವಲಿದ್ದಾರೆ, ನಾವು ಬೇಗ ಹೋಗ್ಬೇಕು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಅರೆರೆ, ಈ ಮಳೆ ನನಗೆ ಒಂದು ವರವಾಗಿ ಬಂದಿದೆ. ಇವತ್ತು ಇವ್ರು ಯಾರಿಗೂ ಊಟ ಇಲ್ಲದೆ ಕಾರಣ ಇವರೆಲ್ಲರೂ ನನ್ನ ಅಂಗಡಿಗೆ ಬಂದಿದ್ದಾರೆ. ನನಗೆ ಒಳ್ಳೆ ಲಾಭ.
ಹಾಗಂತ ಅಂದ್ಕೊಂಡು ಅಯ್ಯೋ ದೇವ್ರೇ, ಮಕ್ಕಳು ಬೇರೆ ಮನೆಯಲ್ಲಿ ಹಸಿವಲ್ಲಿದ್ದಾರ. ಸರಿ ಸರಿ, ಎಲ್ಲರಿಗೂ ಬಿಸಿ ಬಿಸಿ ಪ್ಯಾಕ್ ಮಾಡಿ ಕೊಡ್ತೀನಿ. ಯಾರಿಗೆ ಏನೇನ್ ಬೇಕು ಅಂತ ಹೇಳ್ಬಿಡಿ, ನಾನ್ ಪ್ಯಾಕ್ ಮಾಡ್ತೀನಿ. ಚಿಚ್ಚು, ನನಗೆ 4 ಬಿರಿಯಾನಿ ಪಾರ್ಸಲ್ ಮಾಡು. ನನಗೆ ಕೂಡ 3 ಬಿರಿಯಾನಿ, ರೈಸ್, ಸಾರು ಅಂತ ಸಪ್ರೇಟ್ ಪ್ಯಾಕ್ ಮಾಡು. ಹಾಗೆ ಚಿಚುಕಾಗೆ ಯಾರಿಗೆ ಏನ್ ಬೇಕೋ ಎಲ್ಲಾನು ಪ್ಯಾಕ್ ಮಾಡಿ ಅವ್ರ ಕೈಯಲ್ಲೇ ಕೊಟ್ಲು. ಆಹಾರನ ನೋಡಿದ ತಕ್ಷಣ ಅವ್ರೆಲ್ರಿಗೂ ತುಂಬಾನೇ ಖುಷಿಯಾಯಿತು. ತಗೊಳ್ಳಿ ನಿಮ್ಮ ಪಾರ್ಸಲ್ಸ್. ಎಲ್ಲರ ಊಟಕ್ಕೆ ಎಲ್ಲ ಸೇರಿ ಸುಮಾರು 3,000 ಆಯ್ತು. ಆವಾಗ ಟುನಿಗುಬ್ಬಚ್ಚಿ, ಚಿಚ್ಚು, ನಾನು ಮೊದ್ಲೇ ಹೇಳ್ದೆ ಅಲ್ವಾ, ಈ ಮಳೆಯಿಂದ ಊರೊಳಗೆಲ್ಲ ನೀರು ಬಂದು ನಮ್ ಕೈಯಲ್ಲಿ ಹಣ ಇಲ್ಲ ಅಂತ. ಅದ್ರಿಂದ ಇವಾಗ ನಿನ್ಗೆ ಕೊಡ್ಲಿಕ್ಕೆ ನಮ್ ಕೈಯಲ್ಲಿ ಹಣ ಇಲ್ಲ ಚಿಚ್ಚು. ಚಿಚ್ಚು, ಹೌದು ಚಿಚ್ಚು, ಇವಾಗ ನಮ್ ಕೈಯಲ್ಲಿ ಹಣ ಇಲ್ಲ, ಕೆಲ್ಸನೂ ಇಲ್ಲ. ಅದ್ರಿಂದ ನಿನ್ಗೆ ಕೊಡ್ಬೇಕಾದ ಹಣವನ್ನು ನಾವು ನಿಧಾನವಾಗಿ ಕೊಡ್ತೀವಿ. ಆವಾಗ ಚಿಚುಕಾಗೆ ತುಂಬಾ ಕೋಪದಿಂದ, ಏನು, ನಿಮ್ ಕೈಯಲ್ಲಿ ಹಣ ಇಲ್ವಾ? ಹಣ ಇಲ್ಲದವರಿಗೆ ನಾನು ಫ್ರೀಯಾಗಿ ಕೊಡ್ಲಿಕ್ಕೆ ನಾನೇನು ಛತ್ರನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ? ಫ್ರೀಯಾಗಿ ಎಲ್ಲ ನನ್ನಿಂದ ಕೊಡಕ್ಕಾಗಲ್ಲ. ಚಿಚ್ಚು, ನೀನು ಫ್ರೀಯಾಗಿ ಕೊಡು ಅಂತ ನಾವೇನು ಕೇಳ್ತಾ ಇಲ್ಲ. ನಾವು ಹಣವನ್ನು ನಿಧಾನವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ. ನಾವು ನಮ್ಮ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಮಗಿ ಅವ್ರೆ, ನನ್ನಿಂದ ಯಾವುದನ್ನು ಫ್ರೀಯಾಗಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ, ಹಣ ಇದ್ರೆ ಹಣ ಕೊಟ್ಬಿಟ್ಟು ಊಟನ ಪಾರ್ಸಲ್ ತಗೊಂಡೋಗಿ, ಇಲ್ಲದಿದ್ರೆ ಹಾಗೇನೆ ಪಾರ್ಸಲ್ನ ಇಟ್ಬಿಟ್ಟೋಗಿ. ಚಿಚ್ಚು, ನಿನ್ಗೆ ಸ್ವಲ್ಪ ಕೂಡ ಮನಸಾಕ್ಷಿ ಅನ್ನೋದೇ ಇಲ್ವಾ? ಮಕ್ಕಳು ಹಸಿವಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀನು ಸಾಲ ಕೊಡಲ್ಲ ಅಂತೀಯ? ನನ್ ಕಣ್ಣಿಗೆ ದಯೆ ದಾಕ್ಷಿಣ್ಯ ಎಲ್ಲ ಕಾಣೋದಿಲ್ಲ, ನನಗೆ ಹಣ ಮಾತ್ರನೇ ಕಾಣೋದು. ನನ್ ಪಾರ್ಸಲ್ನ ಇಟ್ಟೋಗಿ. ಟುನಿಗುಬ್ಬಚ್ಚಿ ಅಳುತ್ತಾ, ಚಿಚ್ಚು, ಹಾಗೆಲ್ಲ ಮಾಡ್ಬೇಡು ಚಿಚ್ಚು. ನನ್ನ ಜೀವನ ಬೇಕಾದ್ರೂ ತಗೊಂಡು ನನ್ ಮಗಳಿಗೆ ಈ ಊಟನ ಕೊಟ್ಬಿಡು. ದಯವಿಟ್ಟು ಇದನ್ನ ಇಲ್ಲಿ ಇಟ್ಟೋಗು ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡ ಚಿಚ್ಚು. ಪ್ಲೀಸ್ ಚಿಚ್ಚು, ನಮ್ನ ಅರ್ಥ ಮಾಡ್ಕೋ. ಇದೊಂದ್ಸಲ ಫುಡ್ ನ ಕೊಡು ಚಿಚ್ಚು. ಹಾಗೆ ಅವರೆಲ್ಲರೂ ಬೇಡಿ ಕೇಳ್ಕೊಳ್ತಾ ಇದ್ದಾಗ ಚಿಚುಕಾಗಿಯ ಮನಸ್ಸೊಳಗಡೆ ಇದ್ದ ಸ್ವಾರ್ಥ, ಅತಿಯಾಸೆ ಎಲ್ಲ ಗುಣನೂ ಹೊರಗಡೆ ಬಂತು. ಈ ಅವಕಾಶನ ಉಪಯೋಗ ಮಾಡ್ಕೊಳ್ಬೇಕು ಅಂತ ಅವಳು ಅಂದ್ಕೊಂಡ್ಲು. ಸರಿ ಸರಿ ಸರಿ, ಅಳ್ಬೇಡಿ. ನಿಮ್ ಮಕ್ಕಳನ್ನ ನೋಡಿದ್ರೆ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸರಿ, ಈ ಫುಡ್ನ ನೀವು ತಗೊಂಡೋಗಿ. ಟುನಿ ಸಂತೋಷದಿಂದ, ನಿಜನ ಚಿಚ್ಚು, ತುಂಬಾ ತುಂಬಾ ಥ್ಯಾಂಕ್ಸ್. ಈ ಉಪಕಾರನ ನನ್ನ ಜೀವನದಲ್ಲಿ ಮರೆಯಲ್ಲ. ತುನಿ, ನಾನು ಸಾಲವಾಗಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಆದ್ರೆ ಇದರಲ್ಲಿ ಒಂದು ಕಂಡೀಷನ್ ಇದೆ. ಏನು ಅಂದ್ರೆ, ನಾನು ಕೊಟ್ಟಿರುವ ಫುಡ್ಡಿಗೆ ನಿಮ್ಗೆ ಡಬಲ್ ರೇಟ್ ಅನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಡಬಲ್ ರೇಟಿಗೆನೆ ತಗೊಳ್ಳಿ. ಆವಾಗ ಮಹಿ, ಡಬಲ್ ರೇಟಾ ಅಂದ್ರೆ ಏನ್ ಚಿಚ್ಚು? ಅದಕ್ಕೆ ಚಿಚ್ಚು, ಅಂದ್ರೆ ಒಂದ್ ಬಿರಿಯಾನಿಗೆ 250 ರೂಪಾಯಿ ಇದ್ರೆ ಅದು 500 ರೂಪಾಯಿ. ಅದೇ ರೀತಿ ಅನ್ನ ಸಾರಿಗೆ 200 ರೂಪಾಯಿ ಆದ್ರೆ ಅದು 400 ರೂಪಾಯಿ. ಅದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಅಂತ ಇದ್ರೆ ನೀವು ಎಲ್ಲರೂ ಈ ಊಟವನ್ನು ತಗೊಂಡೋಗಿ, ಇಲ್ಲದಿದ್ರೆ ಬಿಟ್ಟೋಗಿ. ಚೋಟು ಕೋಪದಿಂದ, ಚಿಚ್ಚು, ಇದು ತುಂಬಾನೇ ಅನ್ಯಾಯ. ಹಸಿವಲ್ಲಿ ಇರೋರ್ ಜೊತೆ ಈ ರೀತಿ ದರೋಡೆ ಮಾಡ್ತಾ ಇದೀಯಲ್ವಾ? ಇದು ನಿನ್ಗೆ ಸರಿ ಅಂತ ಅನ್ಸುತ್ತಾ? ನೀನು ತುಂಬಾ ದರೋಡೆ ಮಾಡ್ತಾ ಇದೀಯಾ? ನನಗೆ ಈ ಪಾಪ ಪುಣ್ಯ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನನಗೆ ಬೇಕಾಗಿದ್ದೆಲ್ಲ ಹಣ ಹಣ ಹಣ. ಅದ್ರಿಂದ ನಿಮಗೆ ಬೇಕಂದ್ರೆ ನೀವು ತಗೊಂಡೋಗಿ, ಬೇಡ ಅಂದ್ರೆ ಆರಾಮವಾಗಿ ಇಲ್ಲೇ ಬಿಟ್ಟೋಗಿ. ಇದರಿಂದ ನನಗೆ ಯಾವ ಪಾಪ ಪುಣ್ಯನೂ ಬರ್ಬೇಕಾಗಿಲ್ಲ. ಚಿಚ್ಚು ಹೇಳಿದನ್ನ ಕೇಳಿ ಟುನಿ, ಮಹಿ, ಲೂಸಿ, ಚೋಟು ಎಲ್ರಿಗೂ ಕೂಡ ತುಂಬಾನೇ ಕೋಪ ಬಂತು. ಆದ್ರೆ ಆ ಕೋಪಕ್ಕಿಂತ ಮನೆಯಲ್ಲಿ ಹಸುವಿಂದ ಅವರ ಮಕ್ಕಳು ಕಾಯ್ತಾ ಇದ್ರಲ್ವಾ, ಆ ಮುಖ ಅವ್ರಿಗೆ ನೆನ್ಪಿಗ್ ಬಂತು. ಮಕ್ಕಳು ಹಸುವಿಂದ ಆ ರೀತಿ ಒದ್ದಾಡೋದು ಅವರಿಂದ ತಡ್ಕೊಳಕ್ಕಾಗ್ಲಿಲ್ಲ. ಆದ್ರಿಂದ ಇವ್ರಿಗೆ ಯಾರಿಗೂ ಬೇರೆ ದಾರಿನೇ ಇಲ್ಲ. ಸರಿ ಚಿಚ್ಚು, ನೀನು ಹೇಳಿದ ಹಾಗೇನೆ ಡಬಲ್ ರೇಟಿಗೆ ನಿನ್ನ ಹಣವನ್ನು ನಾವು ತಿರುಗಿಸಿ ಕೊಡ್ತೀವಿ. ಆದ್ರೆ ಈ ಮಳೆ ಮುಗ್ದು ನಮಗೆ ಕೆಲಸ ಸಿಗುವ ತನಕ ಸುಮ್ನಿರು. ಹೌದು ಚಿಚ್ಚು, ಈ ಡಬಲ್ ರೇಟ್ನ ನಿನ್ ಬುಕ್ಕಲ್ಲಿ ಬರ್ಕೋ, ನಾವು ತೀರಿಸ್ತೀವಿ. ಹಾಗೆ ಮಕ್ಕಳು ಹಸುವು ತೀರ್ಸೋದಕ್ಕೋಸ್ಕರ ಬೇರೆ ದಾರಿ ಇಲ್ಲದೆ, ಎಲ್ರಿಗೂ ಇಷ್ಟ ಇಲ್ಲ ಅಂದ್ರೂ ಕೂಡ ಆ ಡಬಲ್ ರೇಟ್ಗೆ ಒಪ್ಕೊಂಡು ಎಲ್ರು ಆಹಾರ ತಗೊಂಡು ಹೋದ್ರು. ಅವರ ಪರಿಸ್ಥಿತಿನ ನೋಡಿ ಬೇಜಾರ್ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಚಿಚುಕಾಗಿ ಆ ಅವಕಾಶನ ಉಪಯೋಗ ಮಾಡಿ ಡಬಲ್ ರೇಟ್ಗೆ ಆಹಾರನ ಮಾರಿ ಸಂತೋಷ ಪಟ್ಲು. ಅವಾಗ ಚಿಚು ಅವಳ ಮನ್ಸಲ್ಲಿ, ಯಾಹೂ, ಎಷ್ಟು ಒಳ್ಳೆ ಐಡಿಯಾ ನಂದು. ಇದೇ ರೀತಿ ಮಳೆ ಬಂದ್ರೆ ನಾನು 4 ದಿನದಲ್ಲೇ ಕೋಟೀಶ್ವರಿ ಆಗ್ಬಿಡ್ತೀನಿ. ಇದರಿಂದ ನನಗೆ ಲಾಭನೇ. ಸರಿ, ಇವಾಗ ಹೋಟೆಲ್ ಮುಚ್ಚಿ ಮನೆಗೆ ಹೋಗ್ತೀನಿ. ನನ್ ಮಗ ಚಿನ್ನು ನನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾನೆ. ಚಿಚುಕಾಗಿ ಹೋಟೆಲ್ ಇದ್ದಿದ್ದು ಎತ್ತರವಾದ ಜಾಗದಲ್ಲಿ, ಆದ್ರೆ ಅವಳ ಮನೆ ಊರಿನ ಮಧ್ಯದಲ್ಲಿ ಸ್ವಲ್ಪ ಹಳ್ಳ ಇರುವ ಜಾಗದಲ್ಲಿ ಇತ್ತು. ಆವಾಗ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋದ ಚಿಚುಕಾಗೆ ಮನೆ ಪರಿಸ್ಥಿತಿಯನ್ನ ನೋಡಿ ಅವಳಿಗೆ ಒಂದು ಕ್ಷಣ ಅವಳ ಹೃದಯನೇ ನಿಂತು ಹೋದ ಹಾಗೆ ಇತ್ತು.
ಯಾಕಂದ್ರೆ ಅವಳ ಮನೆಯೊಳಗಡೆ ಎಲ್ಲ ನೀರ್ ಹೋಗಿತ್ತು. ಅವಳ ಮನೆಯ ಸುತ್ತಮುತ್ತ ಕೂಡ ನೀರೇ ಇತ್ತು. ಅದನ್ನ ನೋಡಿ ಅವಳು ತುಂಬಾನೇ ಶಾಕ್ ಆದ್ಲು. ಅಯ್ಯಯ್ಯೋ, ನನ್ ಮನೆ ಎಲ್ಲ ನೀರು ಮುಳುಗಿ ಹೋಗ್ತಾ ಇದೆಯಲ್ವಾ. ಅಯ್ಯೋ ದೇವ್ರೆ, ನನ್ ಮಗ ಚಿನ್ನು ಮನೆಯೊಳಗೆ ಸಿಕ್ಕಾಕೊಂಡಿದ್ದಾನೆ. ಚಿನ್ನು ಎಲ್ಲಿದ್ಯಾನೋ? ಆವಾಗ ಮನೆಯೊಳಗಡೆಯಿಂದ ಚಿನ್ನು ಜೋರಾಗಿ ಅಳ್ತಾ ಇದ್ದ. ನನ್ನ ಕಾಪಾಡಮ್ಮ, ಮನೆಯೊಳಗೆಲ್ಲ ನೀರ್ ಬಂದ್ಬಿಟ್ಟಿದೆ ಅಮ್ಮ. ನನ್ನಿಂದ ಹೊರಗಡೆ ಬರ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ನಾನು ಮಂಚದ ಮೇಲೆ ಬಂದು ಕೂತ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಕಾಪಾಡಮ್ಮ. ಆವಾಗ ಚಿಚುಕಾಗೆ ಅಳುತ್ತಾ, ಅಯ್ಯಯ್ಯೋ ದೇವ್ರೆ, ನಾನು ಏನ್ ಮಾಡೋದು? ನನಗೆ ಈಜಲಿಕ್ಕೆ ಕೂಡ ಸರಿಯಾಗಿ ಬರೋದಿಲ್ಲ ಅಲ್ವಾ. ನನ್ ಮಗ ಜೀವ ಹೋಗ್ಬಿಟ್ರೆ ನಾನು ಎಂತ ಮಾಡೋದು ದೇವ್ರೆ? ಚಿನ್ನು ಬರ್ತೀನಿರೋ. ಚಿಚುಕಾಗೆ ತನ್ನ ಮಗನನ್ನ ಕಾಪಾಡೋದಕ್ಕೋಸ್ಕರ ಅವಳ ಪ್ರಾಣನ ಒತ್ತೆ ಇಟ್ಟು ಆ ನೀರಿನಲ್ಲಿ ಧುಮುಕಿದ್ಲು. ಹಾಗೇನೆ ಕಷ್ಟಪಟ್ಟು ನೀರಿನಲ್ಲಿ ಈಜು ಹಿಡ್ಕೊಂಡೆ ಅವಳು ಮನೆ ಒಳಗಡೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ನೀರಿನ ಪ್ರವಾಹ ಅವಳನ್ನ ಈ ಕಡೆ ಇಳ್ಕೊಂಡು ಬಂತು. ಹೀಗಿರುವಾಗ ಮನೆಯೊಳಗಡೆ ಇದ್ದ ಚಿನ್ನಕ್ಕಾಗೆ ಇದ್ದಕ್ಕಿದ್ದಂತೆ ಕಾಲ್ ಜಾರಿ ಆ ನೀರಿನಲ್ಲಿ ಬಿದ್ದೋದ. ಅವನ್ ಜೋರಾಗಿ ಕಿಚ್ಚಾಡ್ತಾ ಇದ್ದ. ಅಮ್ಮೋ ಕಾಪಾಡಿ ಅಮ್ಮ, ನಾನು ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದೀನಿ. ಆವಾಗ ಚಿಚುಕಾಗೆ, ಅಯ್ಯೋ ಚಿನ್ನು, ನನ್ ಕೈ ಹಿಡ್ಕೋಪ್ಪ, ನಾನಿನ್ನ ಬಿಡೋದಿಲ್ಲ. ಚಿಚುಕಾಗಿ ಹೇಗೋ ಕಷ್ಟಪಟ್ಟು ತನ್ನ ಮಗನ ಹತ್ತಿರ ಹೋಗಿ ಅವನನ್ನ ತಬ್ಬಿ ಹಿಡ್ಕೊಂಡ್ಲು. ಆದ್ರೆ ಅಲ್ಲಿರುವ ಕಿಟಕಿಯ ಮೂಲಕ ನೀರಿನ ಪ್ರವಾಹಕ್ಕೆ ಅವರಿಬ್ರು ಹೊರಗಡೆ ಹೊಡ್ಕೊಂಡ್ ಬಂದ್ರು. ಆ ನೀರಿನ ವೇಗಕ್ಕೆ ಅವರಿಬ್ರು ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾಗ ಚಿಚು ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಅಯ್ಯಯ್ಯೋ, ಯಾರಾದ್ರೂ ನಮ್ಮನ್ನ ಕಾಪಾಡಿ, ನಾವು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮೋ, ನನಗೆ ಭಯ ಆಗ್ತಿದೆ ಅಮ್ಮ. ಹಾಗೆ ಅವರಿಬ್ರು ಕೂಡ ಆ ನೀರಲ್ಲಿ ಹೊಡ್ಕೊಂಡು ಬರ್ತಾ ಇದ್ರು. ಆ ಸಮಯದಲ್ಲಿ ತುನಿಗುಬ್ಬಚ್ಚಿ ಚೋಟಿಗಿಡಿ ಇಬ್ರು ಕೂಡ ಅವರ ಮನೆ ಚಾವಣಿಯಲ್ಲಿ ನಿಂತ್ಕೊಂಡು ಈ ದೃಶ್ಯನ ನೋಡ್ತಾ ಇದ್ರು. ಅವ್ರಿಗೆ ತುಂಬಾನು ಬೇಜಾರಾಯ್ತು. ಅಯ್ಯೋ ಚೋಟು, ಆ ನೀರಲ್ಲಿ ನೋಡು, ಯಾರೋ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಚೋಟು. ಅಯ್ಯೋ ತುನಿ, ಅದು ಚಿಚ್ಚುಕಾಗೆ ಮತ್ತು ಚಿನ್ನುಕಾಗೆ ಅವರು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಚೋಟು, ತಕ್ಷಣ ನಾವು ಅವ್ರನ್ನ ಕಾಪಾಡ್ಬೇಕು. ನಾನು ಈಜ್ಕೊಂಡು ಹೋಗ್ತೀನಿ, ನೀನು ಹಗ್ಗ ತಗೊಂಬಾ. ತುನಿ ಚೋಟು ಇಬ್ರು ಕೂಡ ಆ ಪ್ರವಾಹದಲ್ಲಿ ಅವ್ರ ಪ್ರಾಣನ ಒತ್ತೆ ಇಟ್ಟು ಅವರು ತಯಾರು ಮಾಡ್ಕೊಂಡಿದ್ದ ಚಿಕ್ಕ ಚಿಕ್ಕ ದೋಣಿನ ತಗೊಂಡು ಚಿನ್ನುಕಾಗೆ ಹಾಗೂ ಚಿಚುಕಾಗೆ ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದ ಜಾಗಕ್ಕೆ ಹೋದ್ರು. ಅವರ ಹತ್ತಿರದಲ್ಲಿ ಹೋದ ತಕ್ಷಣ, ಚಿಚ್ಚು ಭಯಪಡ್ಬೇಡ, ಈ ದೋಣಿಯನ್ನು ಗಟ್ಟಿಯಾಗಿ ಹಿಡ್ಕೋ. ಚಿನ್ನು, ನೀನ್ ನನ್ನ ಕೈ ಹಿಡ್ಕೊಳ್ಳೋ, ನಾನು ನಿನ್ನ ಮೇಲೆ ಎಳಿತೀನಿ. ಚೋಟಿಗಿಳಿ ಹಾಗೂ ತುನಿಗುಬ್ಬಚ್ಚಿ ಇಬ್ರು ಕೂಡ ಅವರಿಂದ ಆದಷ್ಟು ಕಷ್ಟಪಟ್ಟು ನೀರಿನಲ್ಲಿ ಒದ್ದಾಡ್ತಾ ಇದ್ದ ಚಿಚು ಹಾಗೂ ಚಿನ್ನುನ ಅವರ ದೋಣಿಯಲ್ಲಿ ಕೂರಿಸ್ಕೊಂಡು ಆಮೇಲೆ ಎತ್ತರವಾಗಿರುವ ಒಂದು ಮರದ ಕೊಂಬೆಯ ಮೇಲೆ ಕೂರಿಸಿದ್ರು. ಮಳೆ ಬರ್ತಾನೆ ಇತ್ತು. ಪ್ರಾಣ ಹೋಗುತ್ತೆ ಅಂತ ಅಂದ್ಕೊಂಡಿದ್ದ ಆ ಸಮಯದಲ್ಲಿ ಅವರಿಬ್ರು ಪ್ರಾಣನ ತುನಿ ಚೋಟು ಕಾಪಾಡಿದ್ರು. ತುನಿ, ಚೋಟು, ನೀವಾ ನಮ್ ಪ್ರಾಣನ ನೀವಾ ಕಾಪಾಡಿದ್ದು? ಆವಾಗ ತುನಿಗುಬ್ಬಚ್ಚಿ, ಅಯ್ಯೋ ಚಿಚ್ಚು, ಹೌದು ಚಿಚ್ಚು, ನಾವು ಮಾತ್ರ ನೋಡದಿದ್ರೆ ಆ ಮಳೆ ನೀರಲ್ಲಿ ನೀವು ಕೊಚ್ಕೊಂಡು ಹೋಗ್ತಾ ಇದ್ರೆ ಆ ದೇವರ ದಯೆಯಿಂದ ಕಾಪಾಡ್ಬಿಟ್ಟು. ಅಯ್ಯೋ ಚಿಚ್ಚು, ಮಳೆ ಇಷ್ಟು ಜೋರಾಗಿ ಇರುವಾಗ ಮಕ್ಕಳನ್ನ ನೋಡ್ಕೋಬೇಕಲ್ವಾ? ಏನಾದ್ರೂ ನಮ್ಗೆ ಮಕ್ಕಳು ಮುಖ್ಯ ಅಲ್ವಾ? ಚಿಚುಗೆ ಆವಾಗ್ಲೇ ಅವಳು ಮಾಡಿದ ತುಂಬಾ ಕೆಟ್ಟ ವಿಷಯ ನೆನಪಿಗೆ ಬಂತು. ಹಣಕ್ಕೋಸ್ಕರ ಆಸೆ ಪಟ್ಟು ಮಕ್ಕಳ ಹಸುವನ್ನ ಕೂಡ ಅವಳು ದೊಡ್ಡದಾಗಿ ಅನ್ಕೊಳ್ಳದೆ ಹಣಕ್ಕೋಸ್ಕರ ಮಾತ್ರ ಆಹಾರನ ಡಬಲ್ ರೇಟಿಗೆ ಇವರೆಲ್ರಿಗೂ ಮಾರಿದ್ಲು. ಪಾಪ. ಆದ್ರೆ ಇವಾಗ ಅವಳು ಅವಳ ಮಗನ ಕಳ್ಕೊಳ್ಳುವ ಸಮಯದಲ್ಲಿ ಬಂದು ಅವನ ಮಗನ ಪ್ರಾಣ ಹಾಗೂ ಅವಳ ಪ್ರಾಣ ಎರಡನ್ನು ಕೂಡ ತುನಿ ಹಾಗೂ ಚೋಟು ಇಬ್ರೇ ಕಾಪಾಡಿದ್ರು. ಅವ್ರಿಗೆ ಎಷ್ಟು ಒಳ್ಳೆ ಮನ್ಸು. ಅವ್ರ ಹತ್ರ ಹೋಗಿ ನಾನು ಹೀಗೆ ನಡ್ಕೊಂಡೆ ಅಲ್ವಾ ಅಂತ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ತುನಿ, ನನ್ನನ್ನು ಕ್ಷಮಿಸು. ಚೋಟು, ನನ್ನನ್ನು ಕ್ಷಮಿಸು ಚೋಟು. ನಾನು ಹಣದ ದುರಾಸೆಯಿಂದ ನೀವು ನಿಮ್ಮ ಮಕ್ಕಳಿಗೆ ಹಸಿವು ಅಂತ ಬಂದಾಗ ಡಬಲ್ ರೇಟ್ ಇಟ್ಟು ನಾನು ನಿಮಗೆ ಊಟವನ್ನು ಕೊಟ್ಟೆ. ಆದ್ರೆ ನೀವಿಬ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಇವಾಗ ನನ್ನ ಮಗನನ್ನು ಕಾಪಾಡಿದೀರಾ. ದಯವಿಟ್ಟು ನಾನು ಮಾಡಿದ ತಪ್ಪು, ನನ್ನನ್ನು ಕ್ಷಮಿಸಿ. ಆವಾಗ ಟುನಿ ಚಿಚುನ ನೋಡಿ, ಚಿಚ್ಚು ಅಳ್ಬೇಡ ಚಿಚ್ಚು, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಬೇಕು, ಅದೇ ಮಾನವ ಗುಣ. ಇವಾಗ ನೀನು ತಪ್ಪು ಮಾಡಿದೆ ಅಂತ ತಪ್ಪನ್ನು ತಿಳಿದುಕೊಂಡು ಇವಾಗ ಪಶ್ಚಾತ್ತಾಪ ಪಡ್ತಾ ಇದೆಯಲ್ವಾ, ಅಷ್ಟು ಸಾಕು, ನೀನು ಅಳ್ಬೇಡ. ಚಿಚ್ಚು, ನಮಗೆ ಈ ಮಳೆ ಸರಿಯಾದ ಪಾಠವನ್ನು ಕಲ್ಸ್ಕೊಟ್ಟಿದೆ. ಒಬ್ಬರಿಗೊಬ್ಬರು ಸಹಾಯ ಮಾಡಿದ್ರೇನೆ ಕಷ್ಟದಲ್ಲಿ ಜೀವನ ಮಾಡಕ್ಕೆ ಸಾಧ್ಯ. ಚಿಚುಕಾಗಿ ಕಣ್ಣೀರನ್ನ ಒರೆಸ್ಕೊಂಡು, ತುನಿ, ಚೋಟು, ನಾನ್ ನಿಮ್ಗೆ ಒಂದ್ ಮಾತು ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಡಬಲ್ ರೇಟು ಅಂತ ಹೇಳ್ತಾ ಇದ್ದೆ ಅಲ್ವಾ, ಆ ಮಾತನ್ನೆಲ್ಲ ಹಿಂದೆಗೆ ತಗೊಳ್ತೀನಿ. ಈ ಮಳೆ ಮುಗಿಯುವ ತನಕ ಎಲ್ಲ ಪಕ್ಷಿಗಳಿಗೂ ನಾನು ಫ್ರೀಯಾಗಿ ಊಟ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನನ್ನ ಜಿಪುಣತನವನ್ನು ಮಳೆಯಲ್ಲೇ ಬಿಡ್ತೀನಿ. ಎಲ್ರೂ ಸಂತೋಷದಿಂದ ಒಬ್ರನ್ನ ಒಬ್ರು ತಬ್ಬಿ ಹಿಡ್ಕೊಂಡ್ರು. ಚಿಚುಕಾಗಿಗೆ ಆ ದಿನ ಬುದ್ಧಿ ಬಂದಿತ್ತು. ಅವಳವಳ ಸ್ವಾರ್ಥ ಗುಣ, ಅವಳ ಜಿಪುಣತನ ಎಲ್ಲಾನು ಬಿಟ್ಲು. ಊರಿನಲ್ಲಿ ಆ ಮಳೆಗಾಲದಲ್ಲಿ ಪಕ್ಷಿಗಳೆಲ್ಲರೂ ಕಷ್ಟಪಡ್ತಾ ಇದ್ದ ಆ ಸಮಯ ಅವಳು ಎಲ್ಲರಿಗೂ ಕೂಡ ಉಚಿತವಾಗಿ ಆಹಾರನ ಕೊಟ್ಟು ಎಲ್ಲರ ಹಸಿವನ್ನ ತೀರಿಸ್ತಾ ಇದ್ಲು. ಗುಬ್ಬಚ್ಚಿ ಜೀವನ.
ಅದೊಂದು ದೊಡ್ಡ ಸಿಟಿ. ಆ ಸಿಟಿಯಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ 3 ಪಕ್ಷಿಗಳು ಕೂಡ ಕೆಲಸ ಮಾಡ್ತಾ ಇದ್ರು. ಅವರು ಒಂದೇ ಟೀಮಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ 3 ಜನನು ಒಳ್ಳೆ ಸ್ನೇಹಿತರಾದ್ರು. ಆಫೀಸಲ್ಲಿ ಪ್ರಾಜೆಕ್ಟು ಟಾರ್ಗೆಟು ಅಂತ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದ ಅವರಿಗೆ ಇದ್ದಕ್ಕಿದ್ದಂತೆ ಕಂಪನಿಯವರು ಒಂದು ದೊಡ್ಡ ಆಫರ್ನ ಕೊಟ್ರು. ಅದೇನಂದ್ರೆ ಕಂಪನಿಗೆ 5 ದಿನ ರಜೆ ಅಂತ. ತಕ್ಷಣ ಅವ್ರು 3 ಜನನು ಆಫೀಸ್ ಕ್ಯಾಂಟೀನ್ಗೆ ಹೋಗಿ ಟೀ ತಗೊಂಡು ಕುಡ್ಕೊಂಡೆ ಈ 5 ದಿನ ರಜೆಯಲ್ಲಿ ಏನ್ ಮಾಡುದು ಅಂತ ಮಾತಾಡ್ತಿದ್ರು. ಅವ್ರೆಲ್ರೂ ಕೂಡ ತುಂಬಾನೇ ಖುಷಿಯಾಗಿದ್ರು. ಹಬ್ಬ, ಇಷ್ಟು ದಿನಕ್ಕೆ ನನ್ನ ಕಷ್ಟ ಎಲ್ಲ ಮುಗೀತು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ಆ ಸಿಸ್ಟಮ್ನ ಸ್ಕ್ರೀನ್ ನೋಡಿ ನೋಡಿ ಕಣ್ಣೆಲ್ಲ ಹಾಳಾಗೋಗಿತ್ತು. ಒಂದು 10 ದಿನಗಳ ಕಾಲ ನೆಮ್ಮದಿಯಾಗಿರ್ಬೋದು. ಹೌದು ಕಣೋ ಬನ್ನು, ಇನ್ನು ಬೆಳಿಗ್ಗೆ ಎದ್ದಾಗಿನಿಂದ ಆ ಮ್ಯಾನೇಜರ್ ಮುಖನ ನಾವು ನೋಡುವ ಹಾಗಿಲ್ಲ. ಅವ್ರ ಮುಖ ನೋಡಿ ನೋಡಿ ಕಣ್ಣೆಲ್ಲ ಕೆಟ್ಟೋಗಿದೆ. ಇನ್ನು 10 ದಿನಗಳ ಕಾಲ ನಿದ್ರೆ ಮಾಡ್ಬೋದು. ಬುಜ್ಜಿ ನಗುತ್ತಾ, ಲೇ ಚಿನ್ನು, ಏನ್ರೋ ಬರೀ ಮಲಗಿ ನಿದ್ರೆ ಮಾಡದ? ಅಯ್ಯೋ, ಒಂದು 10 ದಿನಕ್ಕೆ ಎಲ್ಲಾದ್ರೂ ಟ್ರಿಪ್ ಹೋಗ್ಬೋದಲ್ವಾ? ತೀರ್ಮಾನ ಮಾಡಿ ಒಂದು 10 ದಿನಕ್ಕೆ ನಾವು ಎಲ್ಲಾದ್ರೂ ಟ್ರಿಪ್ ಹೋಗೋಣ. ಅಯ್ಯೋ ಬುಜ್ಜಿ, ನಾವು ಸುಮ್ಮನೆ ಟ್ರಿಪ್ ಹೋಗಿ ಯಾಕೆ ಟೈಮನ್ನು ವೇಸ್ಟ್ ಮಾಡಬೇಕು? ನನ್ನ ಮನೆ ಅವನ ಮನೆ ನಿನಗೆ ಗೊತ್ತಿಲ್ಲ, ಹೀಗೆ ಒಬ್ಬರಿಗೊಬ್ಬರ ಮನೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಈ 10 ದಿನಗಳ ಕಾಲ ಒಬ್ಬೊಬ್ಬರ ಮನೆಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಲ್ವಾ? ಲೇ ಬನ್ನು, ನಿನ್ನ ಐಡಿಯಾ ಸೂಪರ್ ಆಗಿದೆ. ಮೊದಲು ಯಾರ ಮನೆಗೆ ಹೋಗೋದು? ನಮ್ಮಮ್ಮ ವಿಧ ವಿಧವಾದ ನಾನ್ ವೆಜ್ನ ಮಾಡಿಕೊಡ್ತಾರೆ. ಹೀಗೆ 2 ದಿನಗಳ ಕಾಲ ನಮ್ಮ ಮನೆಯಲ್ಲಿ ಇದ್ದು ಎಂಜಾಯ್ ಮಾಡಿಕೊಂಡು ಆಮೇಲೆ ನಿನ್ನ ಮನೆ ಅಂದರೆ ಚಿನ್ನುವಿನ ಮನೆಗೆ ಹೋಗೋಣ. ನಮ್ಮ ಇಬ್ಬರ ಮನೆ ಸಿಟಿಯಲ್ಲೇ ಇರೋದ್ರಿಂದ ನಮಗೆ ಹೊರಗಡೆ ಸುತ್ತಲಿಕ್ಕೆ ಬೇಕಾದಷ್ಟು ಸಮಯ ಬೇಕಾಗಲ್ಲ. ಆದರೆ ಆ ನಂತರ ಬುಜ್ಜಿ ಮನೆಗೆ ಹೋಗೋಣ. ಯಾಕೆಂದ್ರೆ ಬುಜ್ಜಿ ಮನೆ ಹಳ್ಳಿಯಲ್ಲಿದೆ ಅಲ್ವಾ? ಆವಾಗ ಬುಜ್ಜಿ ಸ್ವಲ್ಪ ಹೆದರ್ಕೊಂಡು, ಏನು ನಮ್ಮ ಮನೆಗ? ಹೌದು ಬುಜ್ಜಿ, ನೀನಿರೋದು ಹಳ್ಳಿಯಲ್ಲಿ ತಾನೆ. ಈ ಸಿಟಿಯಲ್ಲಿ ಹೊಗೆ, ಪೊಲ್ಯೂಷನ್, ಇಲ್ಲಿ ಸುತ್ತಾಡ್ಕೊಂಡು ನಮಗೆಲ್ಲನೇ ತುಂಬಾನೇ ಬೋರ್ ಆಗ್ಬಿಡುತ್ತೆ. ನಿನ್ನ ಹಳ್ಳಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಲ್ವಾ? ನಮಗೆ ರಜೆ ಸಿಕ್ಕಿರೋದೇ ರಿಲ್ಯಾಕ್ಸೇಷನ್ ಮಾಡೋಕ್ಕೋಸ್ಕರ. ಅದಕ್ಕೆ ಗ್ರಾಮಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಬನ್ನು, ನಿನ್ನ ಐಡಿಯಾ 100% ಕರೆಕ್ಟ್ ಕಣೋ. ನಮಗೆ ಸಿಟಿಯಲ್ಲಿ ಸುತ್ತಾಡಿ ಬೋರ್ ಆಗಿದೆ. ಬುಜ್ಜಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಮಗೆ ಸುತ್ತಾಡಿಸ್ಬೇಕು, ಓಕೆನಾ? ಬುಜ್ಜಿಗೆ ಸ್ವಲ್ಪ ಭಯ ಇದ್ರೂ ಕೂಡ ಹೊರಗಡೆ ಮಾತ್ರ ನಗುತ್ತಾ, ಸರಿ ಕಣೋ, ಬನ್ರೋ, ನಿಮಗಿಂತ ನನಗೆ ಜಾಸ್ತಿ ಏನಿದೆ? ಹಾಗೆ ಫ್ರೆಂಡ್ಸ್ ಎಲ್ಲರೂ ನಿರ್ಧಾರ ಮಾಡಿದ ಹಾಗೆ ಮೊದಲು ಬನ್ನುಗಿಳಿಯ ಮನೆಗೆ ಹೋದ್ರು. ಬನ್ನುವಿನ ತಾಯಿ ಚೋಟು 3 ಜನನ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ರಿಗೂ ಏನೇನೋ ಅಡಿಗೆ ಮಾಡಿಕೊಟ್ರು. ಆಮೇಲೆ ಅವರು ಚಿನ್ನುವಿನ ಮನೆಗೆ ಹೋದ್ರು. ಚಿನ್ನುವಿನ ತಾಯಿ ಚಿಚ್ಚು ಕೂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರು. ಕೊನೆಗೆ ಒಂದಿನ ಬೆಳಗ್ಗೆನೆ ಬನ್ನು ಕಾರಲ್ಲಿ ಎಲ್ರೂ ಕೂತ್ಕೊಂಡು ಬುಜ್ಜಿಗುಬ್ಬಚ್ಚಿಯ ಊರಿಗೆ ಹೋಗ್ತಾ ಇದ್ರು. ಊರಿನೊಳಗಡೆ ಕಾರ್ ಬರ್ತಾ ಇದ್ದಾಗ್ಲೇ ಸುತ್ತಮುತ್ತ ಹಚ್ಚ ಹಸಿರಾಗಿರುವ ಹೊಲಗಳು, ಮರಗಳನ್ನ ನೋಡಿ ಬನ್ನು ಚಿನ್ನು ತುಂಬಾನೇ ಸಂತೋಷಪಟ್ರು. ಊರಿನ ಮಧ್ಯಕ್ಕೆ ಬಂದ ತಕ್ಷಣ ಬನ್ನು ಅವನ್ ಕಾರನ್ನ ನಿಲ್ಲಿಸ್ದ. ವಾವ್ ಬುಜ್ಜಿ, ನಿಮ್ಮ ಊರು ತುಂಬಾ ಚೆನ್ನಾಗಿದೆ. ಸ್ವಚ್ಛವಾದ ಗಾಳಿ ಸಿಗ್ತಾ ಇದೆ. ಇಷ್ಟಕ್ಕೂ ನಿಮ್ಮ ಮನೆ ಎಲ್ಲಿದೆ? ಅದೋ ಅಲ್ಲಿ ಒಂದು ಸುಂದರವಾದ ಮನೆ ಕಾಣ್ತಾ ಇದೆ. ಮುಂದೆ ಬೇವಿನ ಮರ ಇದೆ ಅಲ್ವಾ? ಅದೇನಾ ನಿನ್ ಮನೆ? ಲೇ ಬನ್ನು, ಏನೋ ಮಾತಾಡ್ತಾ ಇದ್ದೀಯಾ? ನಮ್ಮ ಬುಜ್ಜಿ ಸಿಟಿಯಲ್ಲಿ ಲಕ್ಷಗಟ್ಲೆ ಸಂಪಾದನೆ ಮಾಡ್ತಾ ಇದ್ದಾಳೆ. ಸಾಫ್ಟ್ವೇರ್ ಕೆಲಸ ಬೇರೆ ಮಾಡ್ತಾ ಇದ್ದಾಳೆ. ಅವಳೋಗಿ ಈ ರೀತಿ ಹಂಚಿನ ಮನೆಯಲ್ಲಿ ಯಾಕೋ ಇರ್ತಾಳೆ? ಅಲ್ಲಿ ನೋಡು, 3 ಅಂತಸ್ತಿನ ಬಿಲ್ಡಿಂಗ್ ಕಾಣ್ತಾ ಇದೆ. ನಿಜವಾಗ್ಲೂ ಇದೇ ಬುಜ್ಜಿಯ ಮನೆ ಆಗಿರ್ಬೇಕು. ಇವಾಗ ಎಲ್ಲರೂ ಸಿಟಿಯಲ್ಲಿರುವ ಹಾಗೇನೆ ಮನೆನ ಕಟ್ಕೋತಿದ್ದಾರೆ. ಬುಜ್ಜಿ ಅವ್ರ ಮಾತನ್ನ ಕೇಳಿ ನಗುತ್ತಾ ಅವಳ ಕಣ್ಣಲ್ಲಿ ಸ್ವಲ್ಪ ಕಣ್ಣೀರುನು ಬಂತು. ಲೇ ನಿಲ್ರೋ, ನಿಮ್ಮಿಷ್ಟಕ್ಕೆ ನೀವೇ ಮಾತಾಡ್ಕೊಂಡ್ರೆ ಹೇಗೆ ಕಣ್ರೋ? ನೀವು ನೋಡಿದ್ರಲ್ಲ ಆ ಹಂಚಿನ ಮನೆ, ಅದು ನಮ್ದಲ್ಲ. ಆ 3 ಅಂತಸ್ತಿನ ಮನೆ ಕೂಡ ನಮ್ದಲ್ಲ. ಸ್ವಲ್ಪ ದೂರ ಹೋದ್ರೆ ನಮ್ಮ ಮನೆ ಸಿಗುತ್ತೆ, ಬನ್ನಿ. ಕಾರನ್ನ ಅಲ್ಲೇ ಬಿಟ್ಬಿಟ್ಟು ಬುಜ್ಜಿ ಚಿನ್ನು ಹಾಗೂ ಬನ್ನುನ ಊರಿನ ಗಡಿಯಲ್ಲಿರುವ ಒಂದು ಖಾಲಿ ಜಾಗಕ್ಕೆ ಕರ್ಕೊಂಡು ಹೋದ್ಲು. ಆ ಖಾಲಿ ಜಾಗದಲ್ಲಿ ಒಂದು ದೊಡ್ಡ ಸಿಮೆಂಟ್ ಪೈಪ್ ಇತ್ತು. ಆ ಸಿಮೆಂಟ್ ಪೈಪ್ ಹೊರಗಡೆ ಒಂದು ಮಂಚನೋ ಹಾಗೇನೆ ಒಂದು ಮಣ್ಣಿನಿಂದ ಮಾಡಿದ ಒಲೆನೋ ಇತ್ತು. ಆ ಸಿಮೆಂಟ್ ಪೈಪ್ ಒಳಗಡೆ ಪಾತ್ರೆಗಳನ್ನ ತೊಳೆದು ಇಟ್ಟಿದ್ರು. ಅಲ್ಲೊಂದು ಹಗ್ಗನ ಕಟ್ಟಿತ್ತು. ಅದರಲ್ಲಿ ಅವರ ಬಟ್ಟೆಗಳೆಲ್ಲ ಒಣಗ್ತಾ ಇತ್ತು. ಆವಾಗ ಬುಜ್ಜಿ ಬನ್ನು ಚಿನ್ನನ ಅಲ್ಲಿಗೆ ಕರ್ಕೊಂಡ್ ಬಂದ್ಲು. ಬನ್ನು, ಚಿನ್ನು, ನೀವಿಬ್ರು ಕೇಳಿದ್ರಲ್ವಾ ನಮ್ಮನೆ ಎಲ್ಲಿ ಅಂತ? ಇದೇ ನಮ್ಮನೆ. ಇಲ್ಲಿ ನಾನು ನಮ್ಮಮ್ಮ ಇದ್ದೀವಿ.
ಬನ್ನು ಚಿನ್ನು ಇಬ್ರು ಕೂಡ ಅದನ್ನ ನೋಡಿ ತುಂಬಾ ಆಶ್ಚರ್ಯಪಟ್ರು. ಅರೆ ಬುಜ್ಜಿ, ನೀನೇನು ತಮಾಷೆ ಮಾಡ್ತಾ ಇಲ್ಲ ತಾನೇ? ನಿನ್ ಮನೆ? ಇದು ಅಂಡರ್ ಗ್ರೌಂಡ್ ಅಲ್ಲಿ ನೀರೋಗ್ಲಿಕ್ಕೆ ಇಡುವ ಪೈಪು ತಾನೇ? ಆವಾಗ ಚಿನ್ನುಕಾಗೆ, ಬುಜ್ಜಿ, ನೀನು ನಮ್ ಜೊತೆ ಫ್ರಾಂಕ್ ಮಾಡ್ತಾ ಇಲ್ಲ ತಾನೇ? ನೀನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್. ನೀನು ಹೋಗಿ ಹೋಗಿ ಈ ಸಿಮೆಂಟ್ ಪೈಪಿನ ಒಳಗೆ ಮನೆ ಮಾಡ್ಕೊಂಡಿದ್ದೀಯಾ? ಇಲ್ಲ ಕಣೋ, ನಾನು ಫ್ರಾಂಕ್ ಮಾಡ್ತಾ ಇಲ್ಲ. ಮಳೆ ಬಂದ್ರು ಬಿಸಿಲು ಬಂದ್ರು ಇದೇ ನನ್ ಮನೆ. ನಿಜವಾಗ್ಲೂ ಇದೇ ನನ್ ಮನೆ ಕಣೋ. ಹಾಗೆ ಮಕ್ಕಳು ಮೂಜನ ಮಾತಾಡ್ತಾ ಇದ್ದಾಗ್ಲೇ ದೂರದಿಂದ ಟುನಿಗುಬ್ಬಚ್ಚಿ, ಬುಜ್ಜಿಯ ತಾಯಿಯಾದ ಟೊನಿ, ಸೌದೆನ ಎತ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ಲು. ಅವಳು ಕೂಲಿ ಕೆಲ್ಸಕ್ಕೆ ಹೋಗಿ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಒಲೆ ಕಚ್ಚಕ್ಕೆ ಸೌದೆಗಳನ್ನ ತಗೊಂಡ್ ಬರ್ತಾ ಇದ್ಲು. ದೂರದಿಂದ ಬುಜ್ಜಿನ ನೋಡಿ ಟೊನಿ ತುಂಬಾನು ಸಂತೋಷದಿಂದ ಆ ಸೌದೆನ ಅಲ್ಲೇ ಹಾಕ್ಬಿಟ್ಟು ತಕ್ಷಣ ಬುಜ್ಜಿಯ ಹತ್ತಿರ ಬಂದು ಅವಳನ್ನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ಲು. ಬುಜ್ಜಿ, ನನ್ ಮಗಳೇ, ಯಾವಾಗಮ್ಮ ಬಂದೆ? ಸಿಟಿಯಿಂದ ಪ್ರಯಾಣ ಮಾಡ್ಕೊಂಡ್ಬಂದಿದ್ದು ತುಂಬಾ ಸುಸ್ತಾಗ್ತಾ ಇದೀಯಾ? ನೀನ್ ಬರ್ತೀನಿ ಅಂತ ಒಂದ್ ಮಾತು ಹೇಳಿದಿದ್ರೆ ನೀನ್ ಬರೋಷ್ಟರಲ್ಲಿ ನಿನ್ಗೋಸ್ಕರ ಅಡಿಗೆ ಮಾಡಿಟ್ಟಿರ್ತೀನಲ್ವಾ? ಅಮ್ಮ, ನಾನ್ ಚೆನ್ನಾಗಿದ್ದೀನಮ್ಮ. ನಾನ್ ಬರ್ತೀನಿ ಅಂತ ಹೇಳಿದ್ರೆ ನೀವು ಕೂಲಿ ಕೆಲ್ಸಕ್ಕೆ ಹೋಗೋದಿಲ್ಲ, ಅದಕ್ಕೇನೆ ನಾನು ಹೇಳಿಲ್ಲಮ್ಮ. ಬುಜ್ಜಿ ಸ್ನೇಹಿತರನ್ನ ತೋರಿಸಿ, ಅಮ್ಮ, ಇವರು ನನ್ನ ಫ್ರೆಂಡ್ಸ್ ಬನ್ನು, ಚಿನ್ನು. ಆಫೀಸಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸ್. 10 ದಿನಗಳ ಕಾಲ ರಜೆ ಇದೆ ಅಲ್ವಾ, ನನ್ ಜೊತೆ ಊರ್ನ ಸುತ್ತಿ ನೋಡಕ್ ಬಂದಿದ್ದಾರೆ. ನಮಸ್ಕಾರ ಆಂಟಿ, ನಾನು ಬನ್ನು. ನಮಸ್ಕಾರ ಆಂಟಿ, ನಾನು ಚಿನ್ನು. ನಮಸ್ತೆ ಮಕ್ಕಳೇ. ನೀವು ನಮ್ಮ ಬುಜ್ಜಿನ ಆಫೀಸಲ್ಲಿ ಚೆನ್ನಾಗಿ ನೋಡ್ಕೋತಿದ್ದೀರಂತೆಲ್ಲ. ಇರಿ, ನಾನು ನಿಮ್ಗೋಸ್ಕರ ಅಡಿಗೆ ಮಾಡ್ತೀನಿ. ಹಾಗಂತ ಬುಜ್ಜಿನ ನೋಡಿ, ಬುಜ್ಜಿ, ಇವ್ರನ್ನ ಕರ್ಕೊಂಡೋಗಿ ಆ ಮರದ ಕೆಳಗೆ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ಕೂರ್ಸು. 3 ಜನ ನಮ್ಮ ಮನೆಯೊಳಗೆ ಕೂತ್ಕೊಳ್ಳಕ್ಕೆ ಜಾಗ ಸಾಕಾಗಲ್ಲ ಅಲ್ವಾ? ನಾನು ಹೋಗಿ ಇವರಿಗೋಸ್ಕರ ಬಿಸಿ ಬಿಸಿ ಟೀ ಮಾಡಿ ಬರ್ತೀನಿ. ಅಯ್ಯೋ ಆಂಟಿ, ಟೀ ಬೇಡ ಆಂಟಿ. ನೀವು ಇವಾಗಷ್ಟೇ ಕೆಲಸ ಮಾಡಿ ಆಯಾಸವಾಗಿ ಬಂದಿದ್ದೀರಾ. ನಾನು ಬುಜ್ಜಿ ಇಬ್ರು ಸೇರಿ ನಿಮಗೋಸ್ಕರ ಟೀ ಮಾಡ್ತೀವಿ. ಅಯ್ಯಯ್ಯೋ, ಬೇಡಪ್ಪ, ನೀವು ನಮ್ಮ ಮನೆಗೆ ಬಂದ ಅತಿಥಿಗಳು. ನೀವು ಕೂತ್ಕೊಳ್ಳಿ, ನಾನು ಹಾಕಿ ತರ್ತೀನಿ. ಬುಜ್ಜಿ ಅವಳ ಫ್ರೆಂಡ್ಸ್ ಅನ್ನ ಮರದ ಕೆಳಗಡೆ ಒಂದು ಬೆಂಚಲ್ಲಿ ಕೂರಿಸ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಟುನಿಗುಬ್ಬಚ್ಚಿ ಒಲೆ ಕಚ್ಚಿ ಬಿಸಿ ಬಿಸಿಯಾಗಿ ಟೀ ಮಾಡಿ ಆ ಟೀನ ಮಕ್ಕಳು 3 ಜನಕ್ಕೂ ಕುಡಿಯೋದಕ್ಕೋಸ್ಕರ ತಗೊಂಡ್ ಬಂದ್ ಕೊಟ್ಲು. ಆಮೇಲೆ ಪುನಃ ಮನೆ ಕೆಲಸ ಮಾಡೋದಕ್ಕೋಸ್ಕರ ಅವಳು ವಾಪಸ್ ಅಲ್ಲಿಂದ ಹೋಗ್ತಾ ಇದ್ದಾಗ ಬುಜ್ಜಿ ಅವಳನ್ನ ತಡೆದ್ಲು. ಅಮ್ಮ, ಏನಮ್ಮ ಮತ್ತೆ ಹೊರಟು ಬಿಟ್ರಿ? ಇವಾಗ ತಾನೇ ಕೂಲಿ ಕೆಲಸ ಮಾಡ್ಕೊಂಡ್ ಬಂದ್ರಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡಿರ್ಬೋದಲ್ವಾ? ಅಯ್ಯೋ ಬುಜ್ಜಿ, ಇಲ್ಲ ಮಗಳೇ, ನಿನ್ನೆ ಇಲ್ಲಿ ರಾಮಯ್ಯ ಅವ್ರ ಮನೆಯಲ್ಲಿ ಒಂದ್ ಸಣ್ಣ ಫಂಕ್ಷನ್ ಆಯ್ತು. ತುಂಬಾ ಪಾತ್ರೆಗಳೆಲ್ಲ ಇದೆ ಅಂತ ಕರೆದ್ರು. ನಾನು ಹೋಗಿ ಆ ಪಾತ್ರೆ ಎಲ್ಲ ತೊಳೆದು ಅರ್ಧ ಗಂಟೆಯಲ್ಲೇ ಬಂದ್ಬಿಡ್ತೀನಿ. ನೀನು ಅದುವರೆಗೂ ನಿನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರು. ಆ ದುಡ್ಡು ಸಿಕ್ಕಿದ್ರೆ ಏನಕ್ಕಾದ್ರೂ ಆಗುತ್ತೆ ಅಲ್ವಾ? ಅಯ್ಯೋ ಆಂಟಿ, ನೀವು ಇವಾಗ ತಾನೇ ಬಂದಿದ್ದು, ಅಷ್ಟರಲ್ಲಿ ಮತ್ತೆ ಹೊರಡ್ತಾ ಇದ್ದೀರಾ? ಈ ವಯಸ್ಸಲ್ಲಿ ಯಾಕಂಟಿ ಇಷ್ಟು ಕಷ್ಟಪಡ್ತೀರಾ? ಆವಾಗ ಟುನಿ, ಅಯ್ಯೋ ಮಕ್ಳೇ, ಕಷ್ಟ ಅಂದ್ರೆ ಬದುಕಕ್ಕೆ ಆಗೋದಿಲ್ಲ. ನಾನು ಬಡವರ ಜೀವನ ಯಾವಾಗ್ಲೂ ಹೀಗೆ ತಾನೆ. ನಾನು ನನ್ನ ಮಗಳನ್ನ ಓದ್ಸಕ್ಕೋಸ್ಕರ ಎಷ್ಟೊಂದು ಕಷ್ಟ ಬೇಕಾದ್ರೂ ಪಡ್ತೀನಿ. ನೀವು ಕೂತ್ಕೊಂಡಿರಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅಲ್ಲಿಂದ ಪಾತ್ರೆ ತೊಳೆದಕ್ಕೋಸ್ಕರ ಸ್ಪೀಡ್ ಆಗಿ ಹೋದ್ಲು. ಅವಳು ಹಾಗೆ ಹೋಗೋದನ್ನ ನೋಡಿ ಬನ್ನು ಚಿನ್ನು ಇಬ್ರು ಕೂಡ ತುಂಬಾನೇ ಎಮೋಷನಲ್ ಆದ್ರು. ಅವ್ರ ಕಣ್ಣಿಂದ ಕಣ್ಣೀರುನು ಸುರಿತಾ ಇತ್ತು. ಆವಾಗ ಬನ್ನು ಬೇಜಾರಿಂದ, ಬುಜ್ಜಿ, ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀನು ಸಿಟಿಯಲ್ಲಿ ದೊಡ್ಡ ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡು ಲಕ್ಷಗಟ್ಲೆ ಹಣ ಸಂಪಾದನೆ ಮಾಡ್ತಾ ಇದ್ದೀಯಾ. ಹಾಗಿರುವಾಗ ನಿಮ್ಮಮ್ಮ ಯಾಕೆ ಈ ರೀತಿ ಇನ್ನೊಬ್ಬರ ಮನೆಗೆ ಹೋಗಿ ಪಾತ್ರೆ ತೊಳೆಯೋದು, ಕೂಲಿ ಕೆಲಸ ಮಾಡೋದು ಅಂತ ಮಾಡ್ತಾ ಇದ್ದಾರೆ? ಅದು ಮಾತ್ರ ಅಲ್ಲ, ನೀವು ಯಾಕೆ ಇನ್ನು ಈ ಸಿಮೆಂಟ್ ಪೈಪಲ್ಲೇ ಮನೆ ಮಾಡ್ಕೊಂಡಿದ್ದೀರಾ? ಚಿಕ್ಕದ್ರಿಂದ ಇಲ್ಲೇ ಇದ್ದೀರಾ? ಆವಾಗ ಬುಜ್ಜಿಯ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಅವಳು ತುಂಬಾ ಬೇಜಾರಿಂದ, ಇಲ್ಲ ಕಣೋ ಬನ್ನು, ನಾವು ಚಿಕ್ಕದ್ರಿಂದ ಈ ಸಿಮೆಂಟ್ ಪೈಪಿನ ಮನೆಯಲ್ಲಿ ಇಲ್ಲ. ಏನೋ 1-2 ವರ್ಷದಿಂದನೇ ನಾವು ಈ ಮನೆಯಲ್ಲಿ ಇದ್ಕೊಂಡು ಈ ರೀತಿ ಜೀವನ ನಡೆಸ್ತಿದ್ದೀವಿ. 2 ವರ್ಷಕ್ಕೆ ಮುಂಚೆ ಬುಜ್ಜಿ ನೀವು ಯಾವ ಮನೆಯಲ್ಲಿದ್ರಿ? ಅದು ನಾವು ಬರುವಾಗ ಕಾರ್ ನಿಲ್ಸ್ದೋ ಅಲ್ಲ, ಅಲ್ಲಿ 3 ಅಂತಸ್ತಿನ ದೊಡ್ಡ ಮನೆ ಇತ್ತು ನೋಡು. ಹೌದು, ಯೆಲ್ಲೋ ಕಲರ್ ಪೇಂಟ್ ಆಗಿತ್ತಲ್ವಾ? ಹೌದು ಕಣೋ ಚಿನ್ನು, ಬನ್ನು, ನೀವು ಹೇಳಿರುವ ಹಾಗೆ ಅಷ್ಟು ದೊಡ್ಡ ಮನೆ ನಮ್ದೇ. 2 ವರ್ಷಗಳ ಮುಂಚೆ ಮಹಾರಾಜರ ರೀತಿ ಇದ್ದೋ. ಒಂದೇ ಒಂದು ಸಂಗತಿ, ಒಂದೇ ಒಂದು ಘಟನೆ ನಮ್ನ ಅಷ್ಟು ದೊಡ್ಡ ಪ್ಯಾಲೇಸ್ ಇಂದ ಎಳ್ಕೊಂಡ್ಬಂದು ಈ ಆಳಾದ ಸಣ್ಣ ಪೈಪಿನಲ್ಲಿ ನಮ್ ಜೀವನನ ಹಾಕ್ಬಿಟ್ರು. ದೊಡ್ಡ ಮೋಸ. ಬನ್ನಗಿಳಿ ಶಾಕ್ ಆಗಿ,
ಏನು ಆ 3 ಅಂತಸ್ತಿನ ಮನೆನ? ಅಷ್ಟು ದೊಡ್ಡ ಬಿಲ್ಡಿಂಗ್ ನಿಮ್ದ? ಹಾಗಾದ್ರೆ ನೀವು ಈ ಮನೆಯಲ್ಲಿ ಯಾಕೆ ಬಂದಿದ್ದೀರಾ? ಆ ಸಂಗತಿ ಏನು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಹೇಳ್ತೀನಿ, ಕೇಳ್ಕೊಳ್ಳಿ. ಈ ವಿಷಯ ನಮ್ ತಂದೆ ತಾಯಿಯ ಪ್ರೀತಿಯಿಂದನೇ ಆರಂಭವಾಗಿದ್ದು. ಆವಾಗ ಬುಜ್ಜಿ, ನಮ್ಮ ತಾಯಿ ಹೆಸರು ತುನಿ ಪಕ್ಷಿ, ತಂದೆ ಹೆಸರು ರಾಜು ಪಕ್ಷಿ. ಅವರಿಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದಿದವರು. ನಮ್ಮ ತಂದೆನೂ ನಮ್ ತಾಯಿನೂ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ರು. ನಮ್ಮಮ್ಮ ಈ ಊರಲ್ಲೇ ದೊಡ್ಡ ಶ್ರೀಮಂತ ಮನೆಯಾದ ಮಗಿಯವರ ಒಬ್ಬಳು ಮಗಳು. ಅವರಿಗೆ 100 ಎಕರೆ ಹೊಲ ಇತ್ತು. ಆದ್ರೆ ನಮ್ಮಪ್ಪ ರಾಜು ಪಕ್ಷಿ ಮಾತ್ರ ತುಂಬಾನೇ ಬಡವರು. ಅವರಿಗೆ ಅಂತ ಏನು ಇರ್ಲಿಲ್ಲ. ನಿಮ್ಮ ಅಮ್ಮನವರ ಮನೆಯಲ್ಲಿ ಅವರ ಪ್ರೀತಿಗೆ ಒಪ್ಕೊಂಡ್ರ ಬುಜ್ಜಿ? ಒಪ್ಕೊಂಡ್ರು. ನಮ್ಮಮ್ಮ ಹಠದಿಂದ ಒಬ್ರು ಮಗಳಲ್ವಾ, ನಮ್ಮ ಅಜ್ಜಿ ನಮ್ ತಂದೆನ ನೋಡಿ ಒಂದೇ ಒಂದು ಕಂಡೀಷನ್ ಹಾಕಿದ್ರಂತೆ. ನಮ್ಮಮ್ಮ ಶ್ರೀಮಂತೆ ಮನೆಯ ಹುಡುಗಿ, ಅದರಿಂದ ಮನೆ ಅಳಿಯನಾಗಿ ಬರ್ಬೇಕು ಅಂತ. ಮನೆ ಅಳಿಯನಾಗಿ ಬರ್ಲಿಕ್ಕೆ ಕಂಡೀಷನ್ ಹಾಕ್ದಾಗ ಅಪ್ಪ ಕೂಡ ಅಮ್ಮ ಅಂದ್ರೆ ಪ್ರೀತಿ ಅಲ್ವಾ, ಅದಕ್ಕೆ ಒಪ್ಕೊಂಡು ಸರಿ ಅಂತ ಹೇಳಿ ಮನೆ ಅಳಿಯನಾಗಿ ಬಂದ್ರಂತೆ. ಮನೆ ಅಳಿಯನಾಗಿ ನಿಮ್ ತಂದೆ ಬಂದ್ಮೇಲೆ ನಿಮ್ಮ ಅಮ್ಮನ ಮನೆಯಲ್ಲಿ ನಿಮ್ ತಂದೆನ ಚೆನ್ನಾಗಿ ನೋಡ್ಕೊಂಡ್ರಾ? ನಮ್ ತಂದೆಗೆ ಮನೆ ಅಳಿಯನಾಗಿ ಬರ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಸರಿ ಅಂತ ಬಂದ್ಬಿಟ್ರು. ಆದ್ರೂ ನಮ್ ತಾಯಿನ ನಮ್ ತಂದೆ ಸ್ವಂತ ಮನೆ ಕಟ್ಟಿ ಆ ಮನೆಯಲ್ಲಿ ಜೀವನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ನಮ್ ತಂದೆ ಕೈಯಲ್ಲಿ ಹಣ ಇಲ್ಲದೆ ಕಾರಣ ನಮ್ಮ ಅಜ್ಜಿ ಹತ್ರ ಹೋಗಿ ಸ್ವಲ್ಪ ಹಣ ಕೊಡಿ, ಹಿಡುವಳಿಗೆ ನಾನ್ ವ್ಯಾಪಾರ ಮಾಡ್ತೀನಿ ಅಂತ ಕೇಳಿದ್ರಂತೆ. ಸರಿ, ಹೊಸ ಅಳಿಯ ಅಲ್ವಾ, ಕೇಳಿದ್ದಾರೆ ಅಂತ ನಮ್ಮ ಅಜ್ಜಿ ಕೂಡ ನಮ್ ತಂದೆ ಕೇಳಿದಷ್ಟು ಹಣ ಕೊಟ್ರಂತೆ. ಓಹೋ, ಆದ್ರೆ ಪ್ರಾಬ್ಲಮ್ ಏನ್ ಬುಜ್ಜಿ? ಎಲ್ಲನೂ ಚೆನ್ನಾಗೇ ಇತ್ತಲ್ವಾ? ಅಲ್ಲಿಯೇ ಕಣೋ, ಅಲ್ಲಿಯೇ ದೊಡ್ಡ ಸಮಸ್ಯೆನೇ ಎದುರಾಗಿರೋದು. ಅಂದ್ರೆ ನಮ್ಮ ಅಮ್ಮನಿಗೆ ಒಬ್ರು ಅಣ್ಣ ಇದ್ರಂತೆ, ಅವರು ಲೂಸಿ. ಆ ಲೂಸಿ ಅವರಿಗೆ ನಮ್ಮಪ್ಪ ಅವ್ರ ಮನೆಗೆ ಬಂದು ಅವ್ರ ಅಮ್ಮನ ಜೊತೆ ಹಣ ಕೇಳೋದು ಅವರಿಗೆ ಇಷ್ಟ ಇರ್ಲಿಲ್ಲಂತೆ. ಹೇಗಾದ್ರೂ ಇವ್ರನ್ನ ಮನೆಯಿಂದ ಹೊರಗಾಕ್ಬೇಕು ಅಂತ ತುಂಬಾ ಆಲೋಚನೆ ಮಾಡಿದ್ರಂತೆ. ಆದ್ರೂ ನಮ್ಮಪ್ಪ ಅದಕ್ಕೆಲ್ಲ ಹೆದರದೆ ನಮ್ಮಪ್ಪ ಒಂದು ಬಟ್ಟೆ ವ್ಯಾಪಾರವನ್ನು ಆರಂಭಿಸಿ ವ್ಯಾಪಾರವನ್ನು ಮಾಡ್ತಾ ಇದ್ರಂತೆ. ನಮ್ ತಂದೆ ಮಾಡಿದ ವ್ಯಾಪಾರ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿ ಸ್ವಲ್ಪ ದಿನದಲ್ಲೇ ನಮ್ ತಂದೆಗೆ ಒಳ್ಳೆ ಲಾಭ ಕೂಡ ಬಂತು. ಆ ಹಣದಲ್ಲಿ ಇವಾಗ ನೀವು ನೋಡಿದ್ರಲ್ವಾ, ಆ 3 ಅಂತಸ್ತಿನ ಮನೆ, ಆ ಮನೆಯನ್ನು ಕಟ್ಟಿದ್ರು. ಆಮೇಲೆ ನಾವು ನಮ್ಮ ಅಜ್ಜಿ ಮನೆಯಿಂದ ಬಂದು 3 ಜನ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದು. ವಾವ್ ಬುಜ್ಜಿ, ನಿಮ್ಮಪ್ಪ ಗ್ರೇಟ್ ಕಣೆ. ಒಂದೇ ವರ್ಷದಲ್ಲಿ ಚೆನ್ನಾಗಿ ಲಾಭವನ್ನು ಸಂಪಾದನೆ ಮಾಡಿ ಅಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ರಲ್ವಾ? ಸರಿ, ಇಷ್ಟೆಲ್ಲ ಆದ್ಮೇಲೆ ನೀವ್ ಯಾಕೆ ಈ ಮನೆಗ್ ಬಂದ್ರಿ? ಆ ಲೂಸಿ ಮಾವ ಏನಾದ್ರೂ ಮಾಡಿದ್ರಾ? ಬುಜ್ಜಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಹೌದು ಕಣೋ ಬನ್ನು, ನಮ್ಮ ಮಾವನಿಗೆ ನಮ್ಮಪ್ಪ ಚೆನ್ನಾಗಿ ಬೆಳೆದು ಬರ್ತಾ ಇದ್ದಾರೆ ಅಂತ ಹೊಟ್ಟೆ ಕಿಚ್ಚಿನಿಂದ ನಮ್ಮಪ್ಪನ ಹೇಗಾದ್ರೂ ಮೋಸ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಒಂದು ದಿನ ನಗ್ನಗ್ತಾ ನಮ್ ತಂದೆ ಹತ್ರ ಬಂದು ನಮ್ಮ ಲೂಸಿ ಮಾವ ಏನ್ ಮಾಡಿದ್ರು ಗೊತ್ತಾ? ಫ್ಲಾಶ್ ಬ್ಯಾಕ್ ಅಲ್ಲಿ ಲೂಸಿ ಪಾರಿವಾಳ ರಾಜು ಹತ್ರ ಮಾತಾಡ್ತಿದ್ಲು. ಬಾವಾ ನಮಸ್ಕಾರ. ನೀವು ತುಂಬಾ ಎತ್ತರಕ್ಕೆ ಹೋಗ್ತಾ ಇದ್ದೀರಾ. ನಿಮ್ನ ನೋಡಿದ್ರೆ ಯಾರಾದ್ರೂ ನಿಮ್ಗೆ ಫಿದಾ ಆಗ್ಬೇಕು. ಅದನ್ನು ಕೇಳಿ ರಾಜು, ಎಲ್ಲ ನಿಮ್ಮಿಂದನೇ ಬಾವಾ. ಹೇಳಿ, ಏನ್ ಇಲ್ಲಿಗೆ ಬಂದ್ರಿ? ಇಲ್ಲಿ ನೋಡಿ ಬಾವಾ, ನನಗೆ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. ನಾವು ಬಟ್ಟೆಯನ್ನು ಹೊರದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಇದು ದೊಡ್ಡ ಬಿಸ್ನೆಸ್. ಆದ್ರೆ ಈ ಬಿಸ್ನೆಸ್ ಅಲ್ಲಿ ನನಗೆ ಬೇಕಾದಷ್ಟು ಹಣ ಇಲ್ಲ. ಅದರಿಂದ ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಈ ವ್ಯಾಪಾರವನ್ನು ಆರಂಭಿಸಬಹುದು. ನಿಮಗೆ ಹೇಗೋ ಈ ಬಿಸ್ನೆಸ್ ಬಗ್ಗೆ ಮೊದಲೇ ಗೊತ್ತಿದೆ ಅಲ್ವಾ? ಅದಕ್ಕೇನೆ ನನ್ನ ಜೊತೆ ಪಾರ್ಟ್ನರ್ ಆಗಿ ಬನ್ನಿ ಅಂತ ಕರಿತಿದ್ದೀನಿ. ನಮ್ಮ ತಂದೆ ಕೂಡ ಸ್ವಂತ ಭಾವ ಕೇಳ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಬರುತ್ತೆ ಅಂತ ಅವ್ರನ್ನ ನಂಬಿ ನಮ್ಮ ತಂದೆ ತುಂಬಾ ಹಣವನ್ನು ಕೊಟ್ರು ಅವರಿಗೆ. ಅವರು ಪೋಲಿಯಾದ ಡಾಕ್ಯುಮೆಂಟ್ ನ ರೆಡಿ ಮಾಡ್ಕೊಂಡು ಬಂದು ಹೇಗಾದ್ರೂ ನಮ್ಮ ತಂದೆಗೆ ಮೋಸ ಮಾಡ್ಬೇಕು ಅಂತ ನಮ್ಮ ತಂದೆನ ಮೋಸ ಮಾಡ್ಬಿಟ್ರು. ಆಮೇಲೆ ಹಣ ಎಲ್ಲ ಅವರೇ ತಗೊಂಡು ಆ ನಷ್ಟಕ್ಕೆ ನಮ್ಮ ತಂದೆನೇ ಕಾರಣ ಅಂತ ನಮ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ರು. ಛೀ, ಸ್ವಂತ ಭಾವನಿಗೆ ಈ ರೀತಿ ಮೋಸ ಮಾಡ್ಲಿಕ್ಕೆ ಆ ಮನುಷ್ಯನಿಗೆ ಹೇಗೆ ಮನ್ಸು ಬಂತು ಬುಜ್ಜಿ? ಆ ನಂತರ ನಮ್ಮ ತಂದೆಗೆ ತುಂಬಾನೇ ಸಾಲ ಆಗ್ಬಿಡ್ತು. ಆ ಸಾಲನ ತೀರ್ಸಕ್ಕಾಗದೆ ನಮ್ಮ ತಂದೆ ತುಂಬಾ ಆಸೆಯಿಂದ ಕಟ್ಟಿರುವ ಆ ಮನೆಯನ್ನು ಮಾರಾಟ ಮಾಡಿದ್ರು. ಮಾರಾಟ ಮಾಡಿ ಕೂಡ ನಮ್ಮ ತಂದೆಗೆ ಅದರಿಂದ ಸಾಲ ತೀರಿಸ್ಲಿಕ್ಕೆ ಬೇಕಾದ ಹಣನೇ ಸಾಕಾಗಿರ್ಲಿಲ್ಲ. ಆವಾಗ ನಮ್ಮ ತಂದೆ ತುಂಬಾನೇ ದುಃಖ ಪಟ್ಕೊಂಡು ನಮ್ಮ ಅಮ್ಮನ ಜೊತೆ ಬಂದು ಹೀಗೆ ಹೇಳಿದ್ರು.
ರಾಜು ಕಣ್ಣಲ್ಲಿ ಕಣ್ಣೀರೊಂದಿಗೆ ಟುನಿಯ ಕೈಯನ್ನ ಹಿಡ್ಕೊಂಡು ತುಣಿ, ನನ್ನ ಅತ್ಯಾಸೆಯಿಂದ ಇವತ್ತು ನಿಮ್ಮಿಬ್ಬರನ್ನ ನಾನು ನಡು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಇದು ಎಲ್ಲದಕ್ಕೂ ಕಾರಣ ನಿಮ್ಮ ಅಣ್ಣನೇ. ನಿಮ್ಮ ಅಣ್ಣ ನನಗೆ ಅತಿಯಾಸೆಯನ್ನು ಹುಟ್ಟಿಸಿ ನನ್ನ ಕೈಯಿಂದ ಅಗ್ರಿಮೆಂಟನ್ನೆಲ್ಲ ಹಾಕ್ಸಿ ಇವಾಗ ನನ್ನ ದೊಡ್ಡ ಸಾಲಗಾರನಾಗಿ ಈ ನಡು ರಸ್ತೆಯಲ್ಲಿ ನಿಲ್ಲಿಸಿದ್ದಾನೆ. ನಾನು ಇಲ್ಲೇ ಇದ್ರೆ ನನ್ನ ಸಾಲನ ತೀರ್ಸಕ್ಕಾಗಲ್ಲ. ನಾನು ದುಬೈಗೆ ಹೋಗಿ ಪ್ರತಿ ತಿಂಗಳು ಹಣ ಕಳಿಸ್ತೀನಿ. ನೀನು ಸಾಲನ ತೀರ್ಸು. ಸಾಲ ತೀರಿದ ಮೇಲೆ ಬರ್ತೀನಿ. ನಮ್ಮಪ್ಪ ಅವ್ರು ಮಾಡಿರುವ ಸಾಲವನ್ನು ತೀರಿಸ್ಲಿಕ್ಕೋಸ್ಕರ ದುಬೈಗೆ ಕೂಲಿ ಕೆಲಸಕ್ಕೆ ಹೊರಟೋದ್ರು. ಆ ನಂತರ ಆ ದಿನ ರಾತ್ರಿ ಜೋರಾಗಿ ಗುಡುಗು ಮಿಂಚಿನೊಂದಿಗೆ ಮಳೆ ಬರ್ತಾ ಇತ್ತು. ಆ ದಿನ ರಾತ್ರಿ ನಾನು ನಮ್ಮಮ್ಮ ಇರ್ಲಿಕ್ಕೆ ಜಾಗ ಇಲ್ಲದೆ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ನಮ್ಮ ಅಜ್ಜಿ ಮನೆಗೆ ಹೋದು. ಆದ್ರೆ ನಮ್ಮ ದುರಾದೃಷ್ಟ, ಅವಾಗ ಬಾಗಿಲನ್ನು ತೆಗ್ದಿದ್ದು ನಮ್ಮ ಅಜ್ಜಿ ಅಲ್ಲ, ಆ ದುರಾದೃಷ್ಟ ನಮ್ಮ ಲೂಸಿ ಮಾವ ಇದ್ದಾನೆಲ್ಲ ಅವನು. ಅಣ್ಣ, ನನ್ನ ಗಂಡ ದುಬೈಗೆ ಹೋದ್ರು. ನಮ್ಮ ಮನೆ ಕೂಡ ಮಾರಿ ಆಯಿತು. ಇವಾಗ ಈ ಮಳೆಯಲ್ಲಿ ಬುಜ್ಜಿಗೆ ತುಂಬ ಚಳಿ ಆಗ್ತಾ ಇದೆ. ದಯವಿಟ್ಟು ನಮ್ಮ ಮನೆಯೊಳಗೆ ಬರಲಿಕ್ಕೆ ಬಿಡಿ ಅಣ್ಣ. ಯಾಕೆ ನಿನಗೆ ಈ ಮನೆಯಲ್ಲಿ ಜಾಗ ಕೊಡಬೇಕು? ನಿನ್ನ ಗಂಡ ಬಟ್ಟೆ ವ್ಯಾಪಾರ ಮಾಡಿ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ದ ಅಲ್ವಾ? ಆ ಹಣನ ತಗೊಂಡೋಗಿ ಯಾವುದಾದ್ರೂ 5 ಸ್ಟಾರ್ ಹೋಟೆಲಲ್ಲಿಡಿ. ಗೆಟ್ ಔಟ್. ಅಣ್ಣ, ತುನಿ ಸಣ್ಣ ಮಗು, ಅವಳಿಗೆ ಈ ಚಳಿಯಲ್ಲಿ ಆಗ್ತಾ ಇಲ್ಲ, ತುಂಬಾನೇ ನಡುಗ್ತಾ ಇದ್ದಾಳೆ. ಅದಕ್ಕೆ ನಾನೇನು ಮಾಡಬೇಕು? ಎಲ್ಲಾದರೂ ಹೋಗಿ ಸಾಯಿರಿ. ಹಾಗಂತ ಹೇಳಿ ಅವನು ಬಾಗಿಲನ್ನ ಮುಚ್ಚಿಬಿಟ್ಟ. ಪಾಪ ಬುಜ್ಜಿ ಕಣ್ಣಲ್ಲಿ ಕಣ್ಣೀರು. ಆ ದಿನ ರಾತ್ರಿ ನಮ್ಮ ಮಾವ ಮನೆ ಬಿಟ್ಟು ಆ ಮಳೆಯಲ್ಲೇ ನನ್ನ ಅಮ್ಮನ ಮನೆಯಿಂದ ಹೊರಗಾಕ್ಬಿಟ್ರು. ಆ ಸಮಯದಲ್ಲಿ ನಾವಿಬ್ರು ಎಲ್ಲಿಗೋಗೋದು ಏನ್ ಮಾಡೋದು ಅಂತ ನೋಡಿದ್ರೆ ನಮಗೆ ಯಾವುದಕ್ಕೂ ಇರ್ಲಿಲ್ಲ. ಸಂಬಂಧಿಕರು ಮನೆಯೊಳಗೆ ಸೇರಿಸ್ಲಿಲ್ಲ, ಅಪ್ಪನೂ ಇಲ್ಲ. ಏನ್ ಮಾಡೋದು ಅಂತ ಅಮ್ಮನನ್ನ ಕರ್ಕೊಂಡ್ಬರುವಾಗ ನಮಗೆ ಈ ಹಳೆಯ ಪೈಪ್ ಸಿಕ್ತು. ಇಲ್ಲಿರುವ ಜಾಗವನ್ನು ನೋಡಿ ಮಳೆಯಲ್ಲಿ ನೆನೆಯದೇ ಇರ್ಬೋದು ಅಂತ ನಾನು ನಮ್ಮಮ್ಮ ಈ ಮನೆಯಲ್ಲೇ ಇದ್ದೀವಿ. ಆ ದಿನದಿಂದ ಈ ಮನೆಯಲ್ಲೇ ಇದ್ಕೊಂಡು ಅಮ್ಮ ಕೂಡ ನನ್ನ ಓದಿಸ್ಲಿಕ್ಕೋಸ್ಕರ ತುಂಬಾನೇ ಸಾಲ ಮಾಡಿ ತುಂಬಾ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ರು. ಆವಾಗ ಬನ್ನು ತುಂಬಾನೇ ಬೇಜಾರಿಂದ, ಅಯ್ಯೋ ಬುಜ್ಜಿ, ಎಷ್ಟೊಂದು ಕಷ್ಟಪಟ್ಟಿದ್ದೀರಾ. ಆ ಲೂಸಿ ಮಾವ ಸ್ವಂತ ತಂಗಿ ಅಂತ ಕೂಡ ನೋಡದೆ ಮನೆಯಿಂದ ಹೊರಗಾಕ್ಬಿಟ್ನಾ? ಚಿನ್ನುಕಾಗೇನೋ ಅಳುತ್ತಾ, ಬುಜ್ಜಿ, ನಿನ್ನೊಳಗೆ ಇಷ್ಟು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆಯಾ? ಆಫೀಸಲ್ಲಿ ನೀನು ನಗ್ನಗ್ತಾ ಕೂತ್ಕೊಳ್ಳುವಾಗ ನಿನ್ನ ಕಷ್ಟ ಯಾವುದು ಗೊತ್ತಾಗಲ್ಲ. ಇವತ್ ಗೊತ್ತಾಯ್ತು ನೀನು ಸಂಬಳ ತಗೊಂಡ ತಕ್ಷಣ ಯಾಕೆ ನಿಮ್ ತಾಯಿಗೆ ಕಳಿಸ್ಕೊಡ್ತೀಯ ಅಂತ. ನಿಮ್ ತಂದೆಯ ಸಾಲವನ್ನು ತೀರಿಸ್ಲಿಕ್ಕೆ ಅಲ್ವಾ? ಹೌದು ಕಣು ಚಿನ್ನು, ನನ್ನ ಸಂಪಾದನೆ ತಂದೆ ಸಂಪಾದನೆ ಮಾಡೋದು, ಅಮ್ಮ ಕೂಲಿ ಕೆಲಸ ಮಾಡೋದು, ಈ ಎಲ್ಲ ಹಣವನ್ನು ನಮ್ಮ ಸಾಲಕ್ಕೋಸ್ಕರ ತೀರಿಸ್ತಾ ಇದ್ದೀವಿ. ನೀವು ನನ್ನ ಬಗ್ಗೆ ಆಲೋಚನೆ ಮಾಡಿ ಅಳ್ಬೇಡಿ. ಬನ್ನು ಗಿಳಿ ಅಳುತ್ತಾ, ಹೇಗೆ ಬುಜ್ಜಿ ನಮ್ಮಿಂದ ಅಳದೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಅಮ್ಮ ಈ ವಯಸ್ಸಲ್ಲಿ ಕೂಡ ಕಷ್ಟಪಟ್ಟು ಇನ್ನೊಬ್ಬರ ಮನೆಗೆ ಹೋಗಿ ಪಾತ್ರೆ ತೊಳಿತಾರೆ. ಖಂಡಿತವಾಗಿ ಆ ಲೂಸಿ ಮಾವನಿಗೆ ಆ ದೇವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಬುಜ್ಜಿ ನಗುತ್ತಾ ಅವರನ್ನ ನೋಡಿ, ಅಯ್ಯೋ ಹುಚ್ಚ್ರೆ, ನಾನ್ ನಿಮಗೆ ಈ ಕತೆ ಹೇಳಿದ್ದು ನೀವು ಅಳೋದಕ್ಕೆ ಅಲ್ಲ ಕಣ್ರು. ನಮಗೆ ಆ ಕತ್ತಲು ಕಾಲ ಮುಗ್ದಿದೆ, ಇವಾಗ ನಮಗೆ ಒಳ್ಳೆ ಕಾಲ ಬರ್ತಿದೆ. ಆವಾಗ ಚಿನ್ನುಕಾಗೆ ಆಶ್ಚರ್ಯದಿಂದ, ಒಳ್ಳೆ ದಿನನಾ? ಹೇಗೆ ಬುಜ್ಜಿ? ಹೌದು ಕಣೋ, ಇನ್ನು 1-2 ತಿಂಗಳು ಅಷ್ಟೇ ನಮ್ ತಂದೆ ಮಾಡಿರುವ ಸಾಲ ಎಲ್ಲ ಮುಗಿಯುತ್ತೆ. ನಮ್ ತಂದೆ ಇನ್ನು ಸ್ವಲ್ಪ ದಿನದಲ್ಲೇ ದುಬೈಯಿಂದ ಬರ್ತಾ ಇದ್ದಾರೆ. ಆ ನಂತರ ನಮ್ ತಂದೆ ದುಡಿಮೆಯಿಂದ ನನ್ನ ಸಂಬಳದಿಂದ ಮತ್ತೆ ಇದೇ ರೀತಿ ಒಂದು ದೊಡ್ಡ ಮನೆನ ನಾವು ಕಟ್ಕೋತೀವಿ. ನಮ್ಮ ಕಷ್ಟ ಎಲ್ಲ ಮುಗ್ದೋಗಿ ಮತ್ತೆ ಪುನಃ ನಾನು ನಮ್ಮಮ್ಮ ಅಪ್ಪ 3 ಜನ ಒಂದ್ ಮನೇಲಿ ಇರ್ತೀವಿ. ಬುಜ್ಜಿ ಹೇಳಿದನ್ನ ಕೇಳಿ ಚಿನ್ನು ಬನ್ನು ಇಬ್ರು ತುಂಬಾನೇ ಖುಷಿಯಾದ್ರು. ಸಂತೋಷದಲ್ಲಿ ಒಬ್ರನ್ನ ಇನ್ನೊಬ್ರು ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ರು. ಆವಾಗ್ಲೇ ತುನಿಗುಬ್ಬಚ್ಚಿ ಅಲ್ಲಿಗೆ ಬಂದ್ಲು. ಏನ್ ಮಕ್ಳೇ, ಎಲ್ಲರೂ ತಪ್ಕೊಂಡ್ ಕೂತಿದ್ದೀರಾ? ಏನಾಯ್ತು? ಆವಾಗ ಬನ್ನು, ಏನೂ ಇಲ್ಲ ಆಂಟಿ, ಇವತ್ತು ನಾವು ಬುಜ್ಜಿಯ ಕಥೆಯನ್ನು ನೋಡಿ ಜೀವನದಲ್ಲಿ ಯಾರನ್ನು ಕೂಡ ನಂಬಬಾರದು ಅಂತ ತೀರ್ಮಾನ ಮಾಡಿದೀವಿ. ಅದೇ ರೀತಿ ಕಷ್ಟ ಬಂದಾಗ ಹೇಗೆ ಇರಬೇಕು ಅಂತ ನಿಮ್ನ ನೋಡಿ ಇವತ್ತು ನಾವು ಕಲ್ತ್ಕೊಂಡು. ಹೌದು ಆಂಟಿ, ಬುಜ್ಜಿ ಹೇಳಿದ್ಲು ಇನ್ನು 2 ತಿಂಗಳಲ್ಲಿ ಅಂಕಲ್ ಬರ್ತಾರೆ ಅಂತ. ಆಮೇಲೆ ನೀವು ಹೊಸ ಮನೆ ಕಟ್ತೀರಾ ಅಂತ ನಮ್ಮನ್ನ ಗೃಹ ಪ್ರವೇಶಕ್ಕೆ ಕರೀರಿ. ತುನಿಯ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿತ್ತು. ಖಂಡಿತ ಮಕ್ಳೇ, ನಿಮ್ಮಂತ ಗೆಳೆಯರು ಸಿಕ್ಕಿರೋದು ನನ್ ಬುಜ್ಜಿ ಮಾಡಿರುವ ಅದೃಷ್ಟ. ಸರಿ ಬನ್ನಿ ಮಕ್ಳೇ, ಸಮಯ ಆಯ್ತು. ಇವತ್ತಿಗೆ ಈ ಪೈಪ್ ಮನೆಯಲ್ಲೇ ನಿಮ್ಗೆ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೀನಿ. ಹಾಗೆ 3 ಮಕ್ಳೂನು
ಟುನಿ ಮಾಡಿಕೊಟ್ಟ ಆಹಾರನ ತುಂಬಾ ಸಂತೋಷವಾಗಿ ತಿಂತಾ ಇದ್ರು. 5 ಸ್ಟಾರ್ ಹೋಟೆಲಲ್ಲೂ ಕೂಡ ಅಂತಹ ರುಚಿಯಾದ ಆಹಾರ ಸಿಗಲ್ಲ. ಈ ಕಥೆಯಲ್ಲಿರುವ ನೀತಿ, ಎಷ್ಟೇ ಕಷ್ಟ ಬಂದ್ರೂ ಕೂಡ ಪ್ರೀತಿ ಪ್ರೇಮ ಇದ್ರೆ ಸಾಕು, ಯಾವುದೇ ಕಷ್ಟನ ಬಿಟ್ಟು ಹೊರಗಡೆ ಬರ್ಬೋದು ಅಂತ ಬುಜ್ಜಿ ನಿರೂಪಣೆ ಮಾಡಿದ್ಲು.